ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯಗಳ ಕಥೆಗೆ ಅನುಸಾರವಾಗಿ ಈ ಹಿಂದೆ ನಾವು ಲವಣಾಸುರನ ವಧೆ ಅದರ ಕಥೆಯನ್ನು ನಾವು ಶ್ರವಣ ಮಾಡ್ತಿದ್ವಿ. ಮಧು ಅನ್ನುವ ರಾಕ್ಷಸನ ಮಗ ಅವನು. ಜಗತ್ತಿಗೆ ಕಂಟಕನಾಗಿದ್ದ. ಶಿವನ ಕಡೆಯಿಂದ ಬಂದಂತಹ ಒಂದು ಶೂಲಾಯುಧ ಅವನಲ್ಲಿತ್ತು. ಹಾಗಾಗಿ ಆತ ಅಜೇಯನಾಗಿದ್ದ. ಋಷಿಗಳು ಬಂದು ರಾಮನ ಪ್ರಾರ್ಥನೆ ಮಾಡಿದ್ರು, ಯಾರಾದರೊಬ್ಬನನ್ನ ಕಳಿಸಿ ಈ ಲವಣಾಸುರನನ್ನು ವಧೆ ಮಾಡಿತು ಅಂತ. ಆಗ ರಾಮ ಸಹೋದರರನ್ನು ಕೇಳಿದ, ನೀವು ಯಾರು ಹೋಗ್ತೀರಿ ಅಂತ. ಭರತ ತಾನು ಹೋಗ್ತೇನೆ ಅಂದಿದ್ದ. ಶತ್ರುಘ್ನ ಹೇಳಿದ, ಭರತ ಈಗಾಗಲೇ ನಿನಗೆ ಸಾಕಷ್ಟು ಸೇವೆ ಮಾಡಿದ್ದಾನೆ, ನನಗೆ ಇಲ್ಲಿ ತನಕ ನಿನ್ನ ಸೇವೆ ಮಾಡುವಂಥ ಅವಕಾಶ ಬಂದಿಲ್ಲ, ಅದಕ್ಕಾಗಿ ನನಗೆ ಕೊಡು ಅಂತ, ಈ ಅವಕಾಶ ನನಗೆ ಕೊಡಮಾಡು ಅಂತ ಕೇಳಿದ. ರಾಮ ಆತನಿಗೆ ಅವಕಾಶ ಕೊಟ್ಟ. ಬೇಕಾದಂತಹ ಸೈನ್ಯ ಸಾಮಗ್ರಿ ಇತ್ಯಾದಿಗಳನ್ನು ಕೊಟ್ಟು ಕಳಿಸಿದ. ಸೈನ್ಯದ ಚಲನ ನಿಧಾನವಾಗಿ ಹೋಗಬೇಕಾದ್ರಿಂದ ಅದನ್ನು ಮುಂದೆ ಕಳಿಸಿದ. ತಾನು ಒಂದು ತಿಂಗಳ ತನಕ ಅಯೋಧ್ಯೆಯಲ್ಲೇ ಇದ್ದ. ಒಂದು ತಿಂಗಳವರೆಗೆ ಅಯೋಧ್ಯೆಯಲ್ಲಿ ಇದ್ದು ಮುಂದೆ ಅಯೋಧ್ಯೆಯ ಕಡೆಯಿಂದ ಪ್ರಯಾಣ ಮಾಡಿದ ಅಂತ ಅದು ಕಥೆ ಅಲ್ಲಿಗೆ ಮುಗಿದಿತ್ತು. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 64ನೇ ಸರ್ಗ ಆವಾಗ ಮುಗಿದಿತ್ತು. ಆನಂದ ರಾಮಾಯಣಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಅವಾಗೊಮ್ಮೆ ಹೇಳಿದ್ದೆ, ಮತ್ತೊಂದು ಬಾರಿ ಅದನ್ನು ನಾವು ಗಮನಕ್ಕೆ ತಂದ್ಕೋಬೇಕು. ಅದೇನೆಂದರೆ, ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ಈ ಲವಣಾಸುರನ ವಧೆಯ ಕಥೆ ಇದೆ. ಆ ರಾಜ್ಯಕಾಂಡದ ಶ್ರವಣ ಮಾಡುವ ಹೊತ್ತಿಗೆ ಸೀತೆಗೆ ಲವ ಕುಸರ ಉತ್ಪತ್ತಿ ಆಗಿ ಹೋಗಿದೆ. ಇದು ಆನಂದ ರಾಮಾಯಣಕ್ಕನುಸಾರವಾಗಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಇನ್ನೂ ಲವಕುಶರ ಉತ್ಪತ್ತಿ ಆಗಿಲ್ಲ. ಈ ಶತ್ರುಘ್ನ ಲವಣಾಸುರನನ್ನು ವಧೆ ಮಾಡಬೇಕು ಅಂತ ಏನು ಪ್ರಯಾಣ ಮಾಡ್ತಾನೆ, ಅಯೋಧ್ಯೆಯಿಂದ ಪ್ರಯಾಣ ಮಾಡಿ ಲವಣಾಸುರನನ್ನು ವಧೆ ಮಾಡುವುದಕ್ಕಿಂತ ಮೊದಲು ಆ ಲವಕುಶರ ಉತ್ಪತ್ತಿ ಆಗಿತ್ತು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ. ಹೀಗೆ ಎರಡು ಕಥೆಗಳ ವ್ಯತ್ಯಾಸ ಇದೆ. ಆನಂದ ರಾಮಾಯಣಕ್ಕನುಸಾರವಾಗಿ ಲವಕುಶರ ಉತ್ಪತ್ತಿ ಆಗಿಲ್ಲ, ಅದು ಬರೋದು ಜನ್ಮಕಾಂಡದಲ್ಲಿ. ಆದರೆ ವಾಲ್ಮೀಕಿ ರಾಮಾಯಣದ ಕಥೆ ಓಘಕ್ಕನುಸಾರವಾಗಿ ಆ ಜನ್ಮಕಾಂಡದ ಕಥೆಯನ್ನು ತಾತ್ಕಾಲಿಕವಾಗಿ ಅಲ್ಲಿಗೆ ನಿಲ್ಲಿಸಿ ನಾವು ರಾಜ್ಯಕಾಂಡದ ಕಥೆಯ ಕಡೆಗೊಮ್ಮೆ ದೃಷ್ಟಿ ಹೇಳ್ತಿದ್ವಿ. ಜನ್ಮಕಾಂಡದಲ್ಲಿ ಕಥೆ ಎಲ್ಲಿ ತನಕ ಬಂದು ನಿಂತಿತ್ತು ಅಂದರೆ, ರಾಮ ಸೀತೆಯ ಒಡಗೂಡಿ ಜನಕ ಮತ್ತು ಸುಮೇಧ, ಜನಕನ ಪತ್ನಿ ಸುಮೇಧ ಅವ್ರ ಜೊತೆಗೂಡಿ ಒಂದು ವಿಸ್ತಾರವಾದ ಉಪಾಯವನ್ನೇ ಮಾಡಿದ್ದ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಸೀತೆಯ ಪರಿತ್ಯಾಗ ಆಕಸ್ಮಿಕವಾಗಿ ನಡೆದದ್ದು, ರಾಮ ಇತ್ಯಾದಿಗಳು ಆಲೋಚನೆ ಮಾಡದೆ ನಡೆದದ್ದು. ಆನಂದ ರಾಮಾಯಣಕ್ಕನುಸಾರವಾಗಿ ಪರಮ ಪುರುಷನಾದಂತಹ ರಾಮ ಇದನ್ನ ಸೀತೆಯೊಡಗೂಡಿ ತನ್ನ ಅತ್ತೆ ಮಾವಂದರೊಡಗೂಡಿ ಮೊದಲೇ ಆಲೋಚನೆ ಮಾಡಿ ನಡೆಸಿಕೊಟ್ಟಂಥ ಘಟನೆ ಇದು. ಹೀಗೊಂದು ಧನಾಪವಾದ ನನ್ನ ಮೇಲೆ ಬರೋದಿದೆ, ಅದಕ್ಕಾಗಿ ತಕ್ಕ ಉಪಾಯವನ್ನು ನಾನು ಮಾಡಬೇಕು. ಅದಲ್ಲದೆ ನೀನು ಗರ್ಭಿಣಿಯಾಗಿದ್ದಾಗ ನಿನಗೆ ವಿಶ್ರಾಂತಿ ಬೇಕು, ಅದಕ್ಕಾಗಿ ನಿನ್ನ ನಾನು ಮೊದಲೇ ಕಳಿಸಿಬಿಡ್ತೀನಿ ಅಂತ ಆಲೋಚನೆ ಮಾಡಿ ಜನಕ, ಆತನ ಪತ್ನಿ ಇವರೊಡಗೂಡಿ ಸೀತೆಯನ್ನು ಕಳಿಸಿಬಿಟ್ಟಿದ್ದ. ಲಕ್ಷ್ಮಣನ ಮೂಲಕನೇ ಕಳಿಸಿದ್ದು. ಆದರೆ ಜನಕ ಮತ್ತು ಸುಮೇಧ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಸೀತೆಗೆ ಬೇಕಾದಂಥ ಎಲ್ಲ ಥರದ ವ್ಯವಸ್ಥೆಯನ್ನು ಅವರು ಮಾಡಿಬಿಟ್ಟಿದ್ರು. ವಾಲ್ಮೀಕಿ ಆಶ್ರಮದಲ್ಲಿ ಅವರೆಲ್ಲ ಸೀತೆಯನ್ನು ಬರಮಾಡಿಕೊಂಡ್ರು. ಅವರ ಆರೈಕೆಯಲ್ಲಿ ಆಕೆ ಕಾಲ ಕಳೆಯಲಿಕ್ಕೆ ಪ್ರಾರಂಭ ಮಾಡಿದ್ಲು ಅಂತ ಆನಂದ ರಾಮಾಯಣ ಕಥೆ ಹೇಳಿತ್ತು. ಆ ಕಥೆ ಅಲ್ಲಿಗೆ ನಿಂತಿತ್ತು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣದ ರಾಜ್ಯಕಾಂಡಕ್ಕನುಸಾರವಾಗಿ ಭರತ ಪ್ರಯಾಣ ಮುಂದುವರಿಸಿದ. ಒಂದು ತಿಂಗಳವರೆಗೆ ಅಯೋಧ್ಯೆಯಲ್ಲಿದ್ದ, ಪ್ರಯಾಣ ಮುಂದುವರಿಸಿದ. ಈಗ 65ನೇ ಸರ್ಗ ಮುಂದುವರಿಬೇಕು. ಸೈನ್ಯವನ್ನು ಮುಂದೆ ಕಳಿಸಿದ, ತಾನು ಅವಸರದಿಂದ ಮುಂದುವರೆದ. ಮಾರ್ಗದಲ್ಲಿ 2 ರಾತ್ರಿಗಳನ್ನು ಕಳೆದು ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ಅವರಿಗೆ ನಮಸ್ಕರಿಸಿ ಹೇಳಿದ, ನಮ್ಮ ಅಣ್ಣನಾದ ರಾಮನ ಕಾರ್ಯದ ನಿಮಿತ್ತವಾಗಿ ಹೊರಟಿದ್ದೇನೆ. ಪಶ್ಚಿಮ ದಿಕ್ಕಿನ ಕಡೆಗೆ ನಾನೀಗ ಪ್ರಯಾಣ ಮಾಡುವನಿದ್ದೇನೆ, ಅಯೋಧ್ಯೆ ಕಡೆಯಿಂದ. ಆಗ ನಿನಗೆ ಸ್ವಾಗತ ಅಂದ್ರೆ ಅವರು ಎಲ್ಲ ಥರದ ಸ್ವಾಗತ, ಎಲ್ಲ ಥರದ ವ್ಯವಸ್ಥೆಗಳನ್ನ ಅವನಿಗೆ ಮಾಡಿದರು. ಆತ ಕೇಳಿದ ಅವರನ್ನ, ಈ ನಿಮ್ಮ ಆಶ್ರಮ ಇದೆಯಲ್ಲ, ಇದರ ಸುತ್ತಮುತ್ತಲು ಒಂದು ಹಿಂದಿನ ಕಾಲದ ಯಾವುದೋ ಯಜ್ಞಭೂಮಿಯ ಒಂದು ದೃಶ್ಯ ನಮಗೆ ಕಂಡು ಬರ್ತಿದೆ. ಯಾವ ಮಹಾಪುರುಷ ಇಲ್ಲಿ ಯಜ್ಞ ಮಾಡಿದ ಅದನ್ನು ಸ್ವಲ್ಪ ವಿವರಿಸಿ ಹೇಳಿ ಅಂದ ಅವನು. ಆಗ ವಾಲ್ಮೀಕಿಗಳು ಹೇಳಿದರು, ನಿಮ್ಮ ವಂಶದಲ್ಲೇ ಹಿಂದೆ ಸುದಾಸ ಅಂತ ಹೆಸರಿನ ರಾಜ ಇದ್ದ.
ಅವನಿಗೆ ವೀರಸಹ ಅಥವಾ ಮಿತ್ರಸಹ ಅನ್ನೋ ಹೆಸರಿನ ಮಗ ಇದ್ದ. ಅವನು ಮಹಾಪರಾಕ್ರಮಿಯೂ ಆಗಿದ್ದ, ಧಾರ್ಮಿಕನೂ ಆಗಿದ್ದ. ಇನ್ನೂ ಯೌವನದಲ್ಲಿದ್ದಾಗ, ಯುವರಾಜನಾಗಿದ್ದಾಗ ಆತ ಒಮ್ಮೆ ಅರಣ್ಯಕ್ಕೆ ಹೋದ. ಭಯಂಕರರಾದಂಥ ಇಬ್ಬರು ರಾಕ್ಷಸರನ್ನು ನೋಡಿದ. ಅವರು ಹುಲಿ ವೇಷಗಳನ್ನು ತಾಳಿ ಅರಣ್ಯದಲ್ಲಿದ್ದಂಥ ಎಲ್ಲಾ ಪ್ರಾಣಿಗಳನ್ನು ಬರಿದು ಮಾಡಿಬಿಟ್ಟಿದ್ರು. ಈತ ಒಂದು ಬಾಣವನ್ನು ಬಿಲ್ಲಿನಲ್ಲಿ ಹೂಡಿ ಒಬ್ಬ ರಾಕ್ಷಸನಿಗೆ ಗುರಿಯಿಟ್ಟು ಹೊಡೆದ. ಆತ ಆ ಬಾಣಕ್ಕೆ ಬಲಿಯಾಗಿ ಕೆಳಗೆ ಬಿದ್ದ. ಇನ್ನೊಬ್ಬ ರಾಕ್ಷಸ ತನ್ನ ಜೊತೆಗಾರನನ್ನು ಕಳ್ಕೊಂಡು ಕುಪಿತನಾದ. ನಿರಪರಾಧಿಯಾದಂತಹ ನನ್ನ ಸಂಗಾತಿಯನ್ನ ನೀನು ಸಂಹಾರ ಮಾಡಿದ್ದಿ, ಇದಕ್ಕೆ ಯೋಗ್ಯ ಪ್ರತೀಕಾರ ಮಾಡ್ತೇನೆ ನಿನಗೆ ಅಂತ ಪ್ರತಿಜ್ಞೆ ಮಾಡಿ ಆತ ರಾಕ್ಷಸ ಅಲ್ಲಿಂದ ಹೊರಟೋಗ್ಬಿಟ್ಟ. ಕಾಲ ಕಳೆದ ಬಳಿಕ ಈ ಮಿತ್ರ ಸಹ ಇವನೇ ಚಕ್ರವರ್ತಿ ಆದ. ತನ್ನ ಈ ಆಶ್ರಮದ ಸಮೀಪದಲ್ಲೇ ಅಶ್ವಮೇಧ ಯಜ್ಞವನ್ನು ಆತ ಪ್ರಾರಂಭ ಮಾಡಿದ. ಕುಲಗುರುಗಳಾದಂತಹ ವಸಿಷ್ಠರು ಆ ಯಜ್ಞಕ್ಕೆ ತಮ್ಮ ತಪೋಬಲದ ರಕ್ಷಣೆಯನ್ನು ಒದಗಿಸಿದ್ರು. ಅನೇಕ ವರ್ಷ ಕಾಲ ಯಜ್ಞ ನಡೆಯಿತು. ಯಜ್ಞ ಮುಗಿಯುವ ಸಂದರ್ಭ ಬಂದಾಗ ಆ ರಾಕ್ಷಸ ಇದ್ದಾನೆ, ಹಿಂದಿನ ರಾಕ್ಷಸ, ಆತ ವಸಿಷ್ಠರ ರೂಪವನ್ನು ತಾಳಿ ಅಲ್ಲಿಗೆ ಬಂದ. ಆತ ಈ ರಾಜನಿಗೆ ಏನಾದರೂ ಕೇಡು ಬಗೆಯಬೇಕು ಅಂತ ಸಂಚು ಹೂಡಿದ್ದ. ಆತ ಇಲ್ಲಿಗೆ ಬಂದ. ವಸಿಷ್ಠರ ರೂಪ ತಾಳಿ ಬಂದು ಹೇಳಿದ, ಇಲ್ಲಿ ತನಕ ಯಜ್ಞದ ದೀಕ್ಷೆ ಇತ್ತು ನನಗೂ ನಿನಗೂ, ಅದೀಗ ಮುಗಿದಿದೆ, ನನಗೆ ಮಾಂಸ ಸಮೇತವಾದಂತಹ ಭೋಜನ ಬೇಕಾಗಿದೆ, ಒದಗಿಸು ಅಂದ ಆ ರಾಕ್ಷಸ ವಸಿಷ್ಠನ ರೂಪದಲ್ಲಿ. ಅಡಿಗೆಯವನನ್ನು ಕರೆದ ಈ ರಾಜ, ಗುರುಗಳಿಗೆ ಮಾಂಸ ಸಮೇತವಾದ ಭೋಜನ ಬೇಕಾಗಿದೆ, ಒದಗಿಸು. ಅಡಿಗೆಯವನಿಗೆ ಸ್ವಲ್ಪ ಗಾಬರಿ ಆಯಿತು. ರಾಜನ ಗುರುಗಳ ಪ್ರವೃತ್ತಿ, ಅವರಿಗೆ ಬೇಕಾದಂಥ ಅಭ್ಯಾಸಗಳು, ಇದರಲ್ಲಿ ಅರಿವು ಆತನಿಗೆ ಇದ್ದಿರಬೇಕು. ಸ್ವಲ್ಪ ಗಾಬರಿ ಆಯಿತು. ಆತ ಇನ್ನು ಮುಂದೆ ಅಡಿಗೆಗೆ ಹೋಗಬೇಕಾಗಿತ್ತು. ಅಡಿಗೆಗೆ ಹೋಗಿ ಅದನ್ನೆಲ್ಲ ಸಿದ್ಧ ಮಾಡಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ಆ ವಸಿಷ್ಠನ ರೂಪದಲ್ಲಿದ್ದಂಥ ರಾಕ್ಷಸ ಆ ವಸಿಷ್ಠನ ರೂಪವನ್ನು ಬಿಟ್ಟು ಅಡಿಗೆಯವರ ರೂಪವನ್ನು ತಾಳಿ ಅಡಿಗೆ ಮನೆಯನ್ನು ಹೊಕ್ಕು ಬೇಕಾದಂಥ ಅಡಿಗೆಯನ್ನು ತಯಾರು ಮಾಡಿದ. ರಾಜನಿಗೆ ಬಂದು ಹೇಳಿದ, ನಿಮ್ಮ ಗುರುಗಳಿಗೆ ಬೇಕಾದಂಥ ಭೋಜನ ಸಿದ್ಧ ಆಗಿದೆ, ಗುರುಗಳನ್ನು ಕಳಿಸುವ. ಆತ ತನ್ನ ಪತ್ನಿ ಮದಯಂತಿ ಅವಳ ಜೊತೆಗೂಡಿ ಕೃಷ್ಣಾರ್ಪಣ ಅಂತ ಹೇಳಿ ಗುರುಗಳಿಗೆ ಭೋಜನ ಬಡಿಸಿದ. ಅದು ದುರ್ದೈವ ಏನಾಗಿತ್ತಂದ್ರೆ, ಸಾಧಾರಣವಂಥ ಮಾಂಸ ಆಗಿದ್ರೆ ಆಗಿನ ಕಾಲದಲ್ಲಿ ಮಾಂಸವನ್ನು ಸ್ವೀಕಾರ ಮಾಡ್ತಿದ್ರು, ನಡೆದು ಹೋಗ್ತಿತ್ತು. ಜಿಂಕೆ ಮಾಂಸ, ಮೊಲದ ಮಾಂಸ ಇತ್ಯಾದಿ ಆಗಿದ್ರೆ. ನರಮಾಂಸ ಬಡಿಸಿ ಬಿಟ್ಟಿದ್ದ ಅವನು ರಾಕ್ಷಸ. ಯಾಕಂದ್ರೆ ಭೋಜನ ಬೇಕು ಅಂತ ಕೇಳಿದವನು ಅವನೇ ಆಗಿದ್ದ, ಅಡಿಗೆ ತಯಾರು ಮಾಡಿದವನು ಅವನೇ ಆಗಿದ್ದ, ಯಜಮಾನ ಮಾತ್ರ ರಾಜ ಆಗಿದ್ದ. ನೀನು ನರಮಾಂಸ ಮಿಶ್ರಿತವಾದಂಥ ಭೋಜನ ನನಗೆ ಕೊಟ್ಟಿದ್ದಿ, ಅದಕ್ಕಾಗಿ ನೀನು ನರಮಾಂಸವನ್ನು ಭಕ್ಷಣೆ ಮಾಡುವಂಥ ರಾಕ್ಷಸನೇ ಆಗಿಬಿಡು ಅಂತ ಶಾಪ ಕೊಟ್ಬಿಟ್ರು ಆ ಗುರುಗಳು. ಶಾಪ ಕೊಟ್ಟಿದ್ದು ನಿಜವಾದ ಗುರುಗಳೇ, ಅವರು ಊಟಕ್ಕೆ ಬಂದಿದ್ರು ಅವಾಗ. ಗುರುಗಳ ಮಾತನ್ನು ಕೇಳಿ ಅವನಿಗೂ ಕೋಪ ಬಂತು, ನಮ್ಗೇನು ತಪ್ಪಿಲ್ಲ ಇದರಲ್ಲಿ, ನನಗ್ಯಾಕೆ ಶಾಪ ಕೊಟ್ಟರು ಈ ಗುರುಗಳು ಅಂತ. ಅವನು ಗುರುಗಳಿಗೆ ಶಾಪ ಕೊಡಬೇಕು ಅಂತ ತಯಾರಾದ. ಕೈಯಲ್ಲಿ ನೀರೇ ತಗೊಂಡ, ಗುರುಗಳ ಮೇಲೆ ಪ್ರಯೋಗ ಮಾಡಬೇಕಿತ್ತು. ಮದಯಂತಿಯಲ್ಲಿ ಕಾಣಿಸ್ಕೊಂಡು ಆ ಗಂಡನನ್ನು ತಡೆದ್ಲು. ಅವರು ನಮಗೆ ಗುರುಗಳು, ಪ್ರಭುಗಳು, ಪುರೋಹಿತರಿಗೆ ಪ್ರತಿಶಾಪ ಕೊಡೋದು ಉಚಿತ ಅಲ್ಲ. ಹೆಂಡತಿ ಮಾತಿಗೆ ಒಪ್ಕೊಂಡ. ಆ ಕಾಲನ್ನ ಮಂತ್ರಭೂತವಾದಂಥ ನೀರನ್ನ ತನ್ನ ಕಾಲ ಮೇಲೆ ಹಾಕ್ಕೊಂಡ. ಕಾಲ ಮೇಲೆ ಹಾಕ್ಕೊಂಡಾಗ ಆ ಮಂತ್ರದ ಪ್ರಭಾವದಿಂದಾಗಿ ಆ ಕಾಲು ಸುಟ್ಟು ಹೋಯಿತು. ಶುಭ್ರ ವರ್ಣ ಶರೀರದ ಉಳಿದ ಅಂಗಾಂಗಗಳಂತೆ ಕಂಗೊಳಿಸ್ತಿದ್ದಂಥ ಕಾಲು ತನ್ನ ಮೂಲ ಬಣ್ಣವನ್ನು ಕಳೆದುಕೊಂಡು ಕಲ್ಮಶ ಆಗೋಯ್ತು. ಹಾಗಾಗಿ ಆತನಿಗೆ ಕಲ್ಮಾಶ ಪಾದ ಅಂತ ಹೆಸರು ಬಂತು. ಹೊಲಸಾದಂಥ ಪಾದ ಇದ್ದವನು, ಕಪ್ಪು ಬಣ್ಣದ ಪಾದ ಇದ್ದವನಿಗೆ ಹೆಸರು ಬಂದಿತ್ತು. ಮತ್ತೆ ಗಂಡ ಹೆಂಡತಿ ಇಬ್ರು ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಏನೋ ಒಂದು ತೊಂದರೆ ನಮಗೆ ಗಮನಕ್ಕೆ ಬರದೇ ಇರುವಂಥ ಸಮಸ್ಯೆಯಲ್ಲಿ ನಡೆದಿರಬೇಕು ಅಂತ ಆಲೋಚನೆ ಮಾಡಿದರು. ಆಗ ಅದೆಲ್ಲರಿಗೂ ಗೊತ್ತಾಯ್ತು ಏನು ಅಂತ. ವಸಿಷ್ಠರು ಹೇಳಿದ್ರು, ನಾನೇನು ಶಾಪ ಕೊಟ್ಟೆ ಆ ಶಾಪವನ್ನು ಹಿಂತುಕೊಳ್ಳಿಕ್ಕೆ ನಾನು ಸಮರ್ಥ ಅಲ್ಲ, ಆದ್ರೆ ಒಂದು ವರ ಕೊಡ್ತೇನೆ, ಶಾಪಕ್ಕೆ ತಕ್ಕ ಮಟ್ಟಿನ ಒಂದು ಪರಿಹಾರ ಕೊಡ್ತೀನಿ, ಅದನ್ನು ಸ್ವೀಕಾರ ಮಾಡು ಅಂದ್ರು. ನೀನು ಶಾಶ್ವತ ಕಾಲ ರಾಕ್ಷಸನಾಗಿರ್ಬೇಕಾಗಿಲ್ಲ, 12 ವರ್ಷ ಕಾಲ ಮಾತ್ರ ರಾಕ್ಷಸನಾಗಿರ್ತಿ. ಆ 12 ವರ್ಷದ ರಾಕ್ಷಸ ಜನ್ಮ ಕಳೆದ ಮೇಲೆ ನಿನಗೆ ಮುಂದೆ ನೀನು ರಾಕ್ಷಸ ಆಗಿದ್ದೆ ಹಿಂದೊಮ್ಮೆ ಅಂತ ಏನು ನೆನಪಿದೆ, ಆ ನೆನಪು ಬರೋದಿಲ್ಲ. ಹಾಗಾಗಿ ನೀನು ಮುಂದೆ ಸುಖವಾಗಿರ್ಬೋದು ಅಂತ ಹೇಳಿದರು. ಆಯಿತು ಅಂತ ಇಷ್ಟೆಲ್ಲ ಆದಮೇಲೆ ಆತ 12 ವರ್ಷಗಳ ಕಾಲ ಆ ವಸಿಷ್ಠರ ಶಾಪವನ್ನು ಸ್ವೀಕಾರ ಮಾಡಿದ. ಮುಂದೆ ಶಾಪವನ್ನು ಕಳೆದುಕೊಂಡು ಮತ್ತೆ ರಾಜ್ಯವನ್ನು ಸ್ವೀಕಾರ ಮಾಡಿ ತನ್ನ ಧರ್ಮ ಕಾರ್ಯಗಳನ್ನು ಮುಂದುವರಿಸಿದ. ನನಗೆ ವಾಲ್ಮೀಕಿಗೆ ಹೇಳಿದರು, ಆ ಕಲ್ಮಾಶ ಪಾದನ ಯಜ್ಞಭೂಮಿ ಇದು, ಇಲ್ಲಿ ನೋಡ್ತಿರೋದು. ಆ ಯಜ್ಞಭೂಮಿಯಲ್ಲಿ
ಯಜ್ಞಕ್ಕೆ ಬೇಕಾದಂತಹ ಪಶುಗಳನ್ನು ಕಟ್ಟುವಂಥ ಕಂಬ ಏನಿರ್ತದಲ್ಲ ಯೂಪ ಅಂತ ಕರೀತಾರೆ. ಈ ವಾಲ್ಮೀಕಿ ರಾಮಾಯಣದ ಆರಂಭದಲ್ಲಿ ಹೇಳುತ್ತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಂಬಗಳು ಬೇಕು. ಆ ಕಂಬಗಳಲ್ಲಿದ್ದವು. ಅದನ್ನ ನೋಡಿ ಕೇಳಿದ್ದ ರಾಜ. ಅಲ್ಲಿಗೆ 65ನೇ ಸರ್ಗ ಮುಕ್ತಾಯ ಆಯಿತು. ಮುಂದೆ 66ನೇ ಸರ್ಗ ಹೀಗೆ ಮುಂದುವರಿತದೆ. ಆ ಶತ್ರುಘ್ನ ಅಲ್ಲಿ ತಂಗಿದ್ದಾಗ, ರಾತ್ರಿ ಹೊತ್ತು ತಂಗಿದ್ದಾಗ ಮುನಿಕುಮಾರರು ಅಲ್ಲಿಗೆ ಬಂದ್ರಂತೆ. ಅರ್ಧರಾತ್ರಿ ಸಮಯಕ್ಕೆ ಬಂದು ವಾಲ್ಮೀಕಿಗಳಿಗೆ ಹೇಳಿದರು, ಇಬ್ಬರು ಮಕ್ಕಳನ್ನ ಸೀತಾದೇವಿ ಕಸಬಿಸಿದ್ದಾಳೆ ಅಂತ ಸಂಗತಿಯನ್ನು ಹೇಳಿದರು. ಅವರಿಬ್ಬರು ಅವಳಿ ಜವಳಿ ಮಕ್ಕಳು. ಆ ಮಕ್ಕಳಿಗೆ ಏನಾದರೂ ಬಾಲಗೃಹ ಪ್ರಯುಕ್ತವಾಗಿ ಬರ್ಬೋದಾದಂಥ ದೋಷಗಳನ್ನು ನಿವಾರಣೆ ಮಾಡಿ ಅದಕ್ಕೆ ಕೂಡಲೇ ಅವರಿಗೆ ರಕ್ಷಣೆ ಒದಗಿಸಿ ಅಂತ ಕೇಳ್ಕೊಂಡ್ರು ಅವರು. ವಾಲ್ಮೀಕಿಗಳು ಸಂತುಷ್ಟರಾಗಿ ಆ ಸೂತಿಕಾಗ್ರಹಕ್ಕೆ ಬಂದರು. ಆ ಇಬ್ಬರು ಮಕ್ಕಳಿಗೆ ರಕ್ಷಾಬಂಧನ ಮಾಡಿದರು. ದರ್ಭೆಯ ಒಂದು ಹಿಡಿ ತಗೊಂಡ್ರು, ಒಂದು ಮುಷ್ಟಿ ದರ್ಭೆ. ಆ ಎರಡೂ ಶಿಶುಗಳಿಗೂ ಭೂತ ಬಾಧೆ, ಗೃಹ ಬಾಧೆ ಇತ್ಯಾದಿಗಳು ಆಗಬಾರದಂತೆ ರಕ್ಷಾವಿಧಿಯನ್ನು ಉಪದೇಶ ಮಾಡಿ ಆ ತಾಪಸಿಯರಿಗೆ ಹೇಳಿದರು, ಸುತ್ತಮುತ್ತಲಿದ್ದಂಥ ಮುನಿಕನ್ಯೆಯರಿಗೆ. ಈ ಇಬ್ಬರು ಬಾಲಕರಲ್ಲಿ ಇವರಿಬ್ಬರು ಅವಳಿ ಹೌದು, ಆದ್ರೆ ಅದರಲ್ಲೂ ಮೊದಲು ಒಬ್ಬ ಹುಟ್ಟಿದವನು ಇರ್ತಾನಲ್ಲ, ಆತ ಜ್ಯೇಷ್ಠ, ಆಮೇಲೆ ಹುಟ್ಟಿದವನು ಕನಿಷ್ಠ. ಇವರಿಬ್ಬರಿಗೂ ಮಂತ್ರಪೂರ್ಣವಾದಂಥ ನೀರನ್ನ ಈ ದರ್ಭೆಯಿಂದ ಸ್ವೀಕಾರ ಮಾಡಿ ಅದನ್ನು ಅವರಿಗೆ ಸಿಂಪಡಿಸಿವಿ. ಯಾರಿಗೆ ಕುಶದಿಂದ ಮಾರ್ಜನ ಮಾಡಿರ್ತೀರಿ, ಸಿಂಪಡಿಸಿರ್ತೀವಿ, ಆತನಿಗೆ ಕುಶ ಅಂತ ಹೆಸರು ಬರಲಿ. ಎರಡನೇ ಬಾಲಕನಿಗೆ ಲವದಿಂದ ಸಿಂಪಡಿಸಿ ಆತ ಲವ ಅಂತ ಹೆಸರು ಪಡೆಯಲಿ ಅಂತ ಹೇಳಿದ್ರು. ಅದೇನು ಲವ ಮತ್ತು ಕುಶ ಅಂದರೆ ಎರಡೂ ದರ್ಭೆ, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಆದರೆ ಸ್ವಲ್ಪ ವ್ಯತ್ಯಾಸ ಏನಂದರೆ ಆ ಉದ್ದವಾದಂಥ ದರ್ಭೆಯ ಒಂದು ಕಟ್ಟನ್ನು ತಗೊಂಡು ಮಧ್ಯಭಾಗದಿಂದ ಅದನ್ನು ಕತ್ತರಿಸಿದಾಗ ಅಗ್ರಭಾಗದಿಂದ ತುದಿ ಚೂಪಾಗಿರುವಂಥ ದರ್ಭ ಏನಿದೆ ಅದಕ್ಕೆ ಕುಶ ಅಂತ ಕರೀತಾರೆ. ಆ ಕೆಳಗಿನ ಭಾಗ ಮಂಡಾಗಿರುವಂಥ ತುದಿಯನ್ನು ಕಳ್ಕೊಂಡಿರುವಂಥ ಭಾಗ ಏನಿದೆ ಅದಕ್ಕೆ ಲವ ಅಂತ ಕರೀತಾರೆ. ಅದಕ್ಕಾಗಿ ಯಾರಿಗೆ ಲವದಿಂದ ಪ್ರೋಕ್ಷಣೆ ಮಾಡಿದ್ರು ಆತ ಲವ ಅನ್ಸ್ಕೊಂಡ, ಕುಶದಿಂದ ಪ್ರೋಕ್ಷಣೆ ಮಾಡಿಸ್ಕೊಂಡು ಕುಶ ಅಂತ ಅನ್ಸ್ಕೊಂಡ. ನಾವು ಲವಕುಶರು ಅಂತ ಬಾಯಿಂದ ಕರಿತೇವೆ, ಆದರೆ ಕುಶನೇ ಜ್ಯೇಷ್ಠ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಕೂಡ ಕುಶನೇ ಜ್ಯೇಷ್ಠ ಅವರಿಬ್ಬರಲ್ಲಿ. ದೇವ್ಯಾಂ ಚ ಅಜನಯತ್ ಇಂದ್ರ ಹುತಾಶನ ಉದ್ವೌ ಪುತ್ರೌ ಯಮೌ ಕುಶಲವೌ ಬಲಿನೌ ಗುಣಾಢ್ಯೌ ಶತ್ರುಘ್ನತೋ ಲವಣ ಮುಲ್ಬಣ ಬಾಣದಗ್ಧಂ ಕೃತ್ವಾ ಚಕಾರ ಮಧುರಾಪುರ ಮುಗ್ರವೀರ್ಯ. ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದ 7ನೇ ಶ್ಲೋಕ ಅದು. ಈ ಕುಶಲವ ಇಬ್ರು ಇಂದ್ರ ಮತ್ತು ಅಗ್ನಿಗಳ ಅವತಾರ ಸಂಭೂತರು. ಇಬ್ರು ಯಮವು ಅಂದ್ರೆ ಅವಳಿ ಜವಳಿ ಮಕ್ಕಳು. ಕುಶಲವವು ಅಂತಲೇ ವಾಲ್ಮೀಕಿ ತಾತ್ಪರ್ಯ ನಿರ್ಣಯ ಹೇಳ್ತಾರೆ. ಹಾಗಾಗಿ ಕುಶನೇ ಜ್ಯೇಷ್ಠ. ಅದು ಅರ್ಧರಾತ್ರಿಯ ಸಮಯ ಆಗಿತ್ತು. ಆ ಶಿಶುಗಳ ಗೋತ್ರ, ತಂದೆ ತಾಯಿಗಳ ಹೆಸರು, ಶಿಶುಗಳ ಹೆಸರು ಇದನ್ನೆಲ್ಲ ಅವರು ಹೇಳಿ ಹೇಳಿ ಮಾರ್ಜನ ಮಾಡ್ತಿದ್ರು ಆ ಕನ್ಯೆಯರು. ಶತ್ರುಘ್ನ ಅಲ್ಲೇ ಸಮೀಪದಲ್ಲಿ ಮತ್ತೊಂದು ಪರ್ಣಕುಟಿಯದಲ್ಲಿದ್ದ. ಆತ ಅದನ್ನೆಲ್ಲ ಕೇಳಿಸ್ತದೆ, ರಾಮನ ಸೀತೆ ಹೆಸರೆಲ್ಲ ಕೇಳಿಸ್ತದೆ. ಅಲ್ಲಿ ಹೋಗಿ ಸೀತೆಯನ್ನು ಆತ ಭೇಟಿ ಮಾಡಿದ. ಇದು ನಮ್ಮ ಸೌಭಾಗ್ಯ ಅಂತ ಹೇಳಿದ, ಅವಳಿಗೆ ನಮಸ್ಕರಿಸಿದ. ರಾತ್ರಿ ಅಲ್ಲಿ ಕಳೆಯಿತು. ಬೆಳಗಾಗಿ ಎದ್ದ ಮೇಲೆ ತನ್ನ ಆನ್ನಿಕವನ್ನು ಮುಗಿಸ್ಕೊಂಡು ಆತ ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡಿದ ಶತ್ರುಘ್ನ. ಮುಂದೆ 7 ರಾತ್ರಿಗಳನ್ನು ಕಳೆದು 8ನೇ ದಿವಸ ಯಮುನಾ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಚವನ ಋಷಿಗಳ ಆಶ್ರಮಕ್ಕೆ ಬಂದು ತಲುಪಿದ. ಚವನ ಋಷಿಗಳ ಆಶ್ರಮದಲ್ಲಿ ನಾನಾ ಥರದ ಕಥೆಗಳನ್ನು ಶ್ರವಣ ಮಾಡಿದ ಅವರ ಮೂಲಕ. ಆ ಶತ್ರುಘ್ನ ಅವರನ್ನು ಕೇಳಿದ, ಲವಣಾಸುರನ ಸಂಹಾರಕ್ಕೆ ಮಾಡ್ಲಿಕ್ಕೆ ನಾನು ಹೋಗಬೇಕಾಗಿದೆ, ಅವನ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ, ಅವನ ಸೈನ್ಯ ಎಷ್ಟು ದೊಡ್ಡದಿದೆ, ಆತ ಯಾರ್ಯಾರನ್ನು ಸೋಲಿಸಿದ್ದಾನೆ, ಅವನಲ್ಲಿರುವಂತಹ ಶೂಲಾಯುಧ ಏನಿಲ್ಲ ಅದರ ಶಕ್ತಿ ಎಷ್ಟು, ಇದೆಲ್ಲ ಹೇಳಿ. ಆಗ ಅವ್ರು ಹೇಳಿದರು, ಹಿಂದೆ ಅಯೋಧ್ಯೆಯಲ್ಲೇ ಮಾಂಧಾತ ಅಂತ ಒಬ್ಬ ರಾಜ ಇದ್ದ, ಅವನನ್ನ ಈ ಲವಣಾಸುರ ಶೂಲಾಯುಧದಿಂದ ಕೊಂದು ಹಾಕಿದ್ದ. ಅದರ ಕಥೆಯನ್ನು ನಿನಗೆ ಹೇಳ್ತೇನೆ. ಅಂದ್ರೆ ನೀನು ಎದುರಿಸಬೇಕಾಗಿರುವಂಥ ಶತ್ರುವಿನ ಹಿನ್ನೆಲೆ ನಿನಗೆ ಗೊತ್ತಾಗಿತ್ತು, ಕೇಳು ಅಂದ್ರು ಅವರು. ಮಹಾಪರಾಕ್ರಮಿಯಾಗಿದ್ದ, ಧರ್ಮಾತ್ಮನೂ ಆಗಿದ್ದ. ಅಖಂಡ ಭೂಮಂಡಲವನ್ನು ತನ್ನ ಪಾದಾಕ್ರಾಂತ ಮಾಡಿಕೊಂಡ ಅವನು. ಮುಂದೆ ದೇವಲೋಕವನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟ. ಆಗ ಇಂದ್ರನಿಗೆ ಭಯ ಆಯಿತು. ಮಾಂಧಾತ ಪ್ರತಿಜ್ಞೆ ಮಾಡಿ
ದೇವಲೋಕದ ಕಡೆ ಹೊರಟ. ಆಗ ಇಂದ್ರ ಅವನನ್ನು ಭೇಟಿ ಮಾಡಿ ಹೇಳಿದ, ಸಮಗ್ರ ಭೂಮಂಡಲವನ್ನು ಗೆದ್ದು ಬಿಟ್ಟಿದ್ದೇನೆ, ಇನ್ನು ದೇವಲೋಕ ಒಂದೇ ಉಳಿದಿದೆ ಅಂತ ನೀನು ಅಹಂಕಾರದಿಂದ ಇಲ್ಲಿಗೆ ಬರ್ತಾ ಇದ್ದಿ. ಹಾಗೆ ನೋಡಿದ್ರೆ ನೀನು ಭೂಲೋಕವನ್ನೇ ಗೆದ್ದಿಲ್ಲ. ಅಲ್ಲೇ ನೀನು ಸೋಲಿಸದೇ ಇರುವಂಥ, ನಿನಗೆ ಗೊತ್ತಿಲ್ಲದೆ ಇರುವಂಥ ಶತ್ರುಗಳಿದ್ದಾರೆ, ಅವ್ರನ್ನ ಸೋಲಿಸಿ ಆಮೇಲೆ ಇಲ್ಲಿ ಬಾ ಅಂದ ಆ ಇಂದ್ರ. ಯಾರವನು ಅಂತ ಕೇಳಿದ. ಲವಣಾಸುರ ಅಂತಿದ್ದಾನೆ, ಮಧುವನ ಅಂತ ಜಾಗ ಅದು. ಆ ಮಧುವನದಲ್ಲಿ ಮಧುವಿನ ಮಗನಾದಂಥ ಲವಣ ಅಂತಿದ್ದಾನೆ, ಅವನನ್ನು ನೀನು ಭೇಟಿ ಮಾಡು ಅಂತ ಹೇಳಿದ. ಆ ಮಧು ಅಂತ ಏನಿದ್ದಲ್ಲ ಅವರಪ್ಪ, ಆ ಮಧು ಅನ್ನುವನು ಲೋಲಾ ಅನ್ನುವಳ ಮಗ ಅಂತ. ಅವನ ಮಗನೇ ಈ ಲವಣಾಸುರ. ಲುನಾತಿ ಶತ್ರುವನಿಗೆ ಲವಣ ಅಂತ ಅವನಿಗೆ ಹೆಸರು ಯಾಕೆ ಅಂತ ಹೇಳಿದ್ರೆ, ಶತ್ರುಗಳನ್ನು ಕತ್ತರಿಸಿ ಹಾಕುವನು, ಲೂನ್ ಛೇದರೆ ಅಂತ ಧಾತು. ಹಾಗಾಗಿ ಶತ್ರುಗಳನ್ನು ಧ್ವಂಸ ಮಾಡುವವನು ಅನ್ನೋ ಕಾರಣಕ್ಕಾಗಿ ಅವನಿಗೆ ಲವಣಾಸುರ ಅಂತ ಹೆಸರು ಬಂದಿತ್ತು. ಒಬ್ಬ ರಾಜದೂತನನ್ನ ಈ ಮಾಂಧಾತ ಚಕ್ರವರ್ತಿ ಲವಣಾಸುರನ ಕಡೆ ಕೊಟ್ಟು ಕಳಿಸಿದ, ನಾನು ಯುದ್ಧ ಮಾಡಬೇಕಾಗಿದೆ ನಿನ್ನ ಜೊತೆಗೆ ಬಾ ಅಂತ. ಆ ಲವಣಾಸುರ ಮತ್ತೂ ಪರಾಕ್ರಮಿಯಾಗಿದ್ದ, ಅಸಹನಶೀಲನಾಗಿದ್ದ. ಆತ ಈ ಮಾಂಧಾತ ಕೊಟ್ಟು ಕಳಿಸುವಂಥ ರಾಜದೂತರನ್ನ ಸರಿಯಾಗಿ ಮಾತೇ ಆಡ್ತಿರಲಿಲ್ಲ, ತಿಂದು ಹಾಕಿದ್ದ. ಮುಂದೆ ತನ್ನ ದೂತ ಬರದೇ ಇದ್ದ ಮೇಲೆ ರಾಜ ಪರಮ ಕ್ರುದ್ಧನಾಗಿ ಲವಣಾಸುರನ ಬಳಿಗೆ ಹೋಗಿ ತಾನೇ ಅಲ್ಲಿಗೆ ಹೋಗಿ ಅವನನ್ನು ಯುದ್ಧಕ್ಕೆ ಕರೆದ. ಅವರಿಬ್ಬರ ನಡುವೆ ಸ್ವಲ್ಪ ಕಾಲ ಯುದ್ಧ ನಡೆಯಿತು. ಮುಂದೆ ಆ ಲವಣಾಸುರ ತನ್ನ ಶೂಲಾಯುಧವನ್ನು ಈ ಮಾಂಧಾತ ಮೇಲೆ ಪ್ರಯೋಗ ಮಾಡಿದ. ಮಾಂಧಾತ ರಾಜ ಭಸ್ಮೀಭೂತನಾಗಿ ಹೋದ, ಸೈನ್ಯ ಸಮೇತನಾಗಿ. ಶೂಲಾಯುಧ ಮತ್ತೆ ಲವಣಾಸುರ ಕೈಗೆ ಬಂತು. ಇಂಥ ಪರಾಕ್ರಮಿ ಅವನು. ಆದರೆ ಚವನಲ್ಲಿ ಹೇಳಿದರು, ಆ ಲವಣಾಸುರ ಆತನ ಶೂಲಾಯುಧವನ್ನು ಕೈಯಲ್ಲಿ ತೆಗೆದುಕೊಂಡು ಯುದ್ಧಕ್ಕೆ ಬರೋದ್ರೊಳಗೆ ನೀನು ಅವನನ್ನು ಎದುರಿಸಬೇಕು. ಅವನ ಕೈಯಲ್ಲಿ ಏನಾದರೂ ಶೂಲಾಯುಧ ಇದ್ದರೆ ಅವನ್ನ ಹತ್ಯೆ ಮಾಡೋದು ಕಷ್ಟ. ಆದರೆ ನಿನಗೆ ಯಾವುದೇ ಭಯ ಇಲ್ಲ, ರಾಮನ ಅನುಗ್ರಹದಿಂದ ನೀನು ಈ ಕಾರ್ಯ ಮಾಡ್ತೀವಿ ಅಂತ ಅವರು ಅವನಲ್ಲಿ ಭರವಸೆ ತುಂಬಿದರು. ಅಲ್ಲಿಗೆ ಆ ರಾತ್ರಿ ಕಳೆಯಿತು. ಬೆಳಗಾದ ಮೇಲೆ ಶತ್ರುಘ್ನ ಆ ಲವಣಾಸುರನ ಕಡೆ ಹೊರಟ. ಆಹಾರವನ್ನು ಸಂಗ್ರಹ ಮಾಡಬೇಕು ಅಂತ ತನ್ನ ನಗರದಿಂದ ಹೊರಬಿದ್ದಂತ ಯಮುನಾ ನದಿಯ ತೀರದ ತನ್ನ ಮಧುವನ ಅನ್ನುವಂಥ ಪ್ರದೇಶದಿಂದ. ಶತ್ರುಘ್ನ ಯಮುನಾ ನದಿಯನ್ನು ದಾಟಿದ. ಆ ಮಧುಪುರ ಅಂತ ಇರುತ್ತಲ್ಲ, ಆ ಮಧುಪುರದ ಮಹಾದ್ವಾರದಲ್ಲಿ ಧನಸ್ಸು, ಬಿಲ್ಲು ಇದನ್ನೆರಡನ್ನು ಹಿಡ್ಕೊಂಡು ಅಲ್ಲಿ ನಿಂತ. ಒಂದು ದಿವಸದ ಅರ್ಧ ಭಾಗ ಕಳೆಯಿತು. ಬೆಳಗಿನ ಹೊತ್ತಿನಲ್ಲೇ ಆ ಲವಣ ಹೊರಗೆ ಹೋಗಿದ್ದ. ಆತ ಬಂದ. ಬರೋದ್ರೊಳಗೆ ಶತ್ರುಘ್ನ ಅಲ್ಲಿ ನಿಂತ್ಕೊಂಡಿದ್ದ. ಲವಣಾಸುರ ಸಾವಿರಾರು ಗಟ್ಟಲೆ ಪ್ರಾಣಿಗಳನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದ ಬೇಟೆಯಾಡಿ. ಈ ಕ್ಷುಲ್ಲಕವಾದಂಥ ಆಯುಧಗಳನ್ನು ಯಾಕೆ ಹೊತ್ಕೊಂಡು ಬಂದಿದ್ದೆ? ಇಂಥ ಆಯುಧಗಳನ್ನು, ಅಂಥ ಆಯುಧಧಾರಿಗಳಾದಂಥ ಅನೇಕ ಪರಾಕ್ರಮಗಳನ್ನು ನಾನು ನುಂಗು ಹಾಕಿದ್ದೇನೆ, ನೀನ್ಯಾಕೆ ಇಲ್ಲಿಗೆ ಬಂದಿದ್ದೀನಿ, ನೀನು ಯಾರು ಅಂತ ಆ ಶತ್ರುಘ್ನನನ್ನ ಲವಣ ಮೂದಲಿಸಿದ. ಶತ್ರುಘ್ನ ಹೇಳಿದ, ನಾನು ದಶರಥನ ಮಗ, ರಾಮನ ತಮ್ಮ ನಾನು. ಶತ್ರುಘ್ನ ಅಂತಲೇ ನನಗೆ ಹೆಸರು, ಶತ್ರುಗಳನ್ನು ಕೊಲ್ಲುವವನು ಅನ್ನೋ ಕಾರಣಕ್ಕಾಗಿ ನಿನ್ನ ಜೊತೆ ಯುದ್ಧ ಮಾಡಬೇಕಾಗಿದೆ ಅಂದ. ಆಗ ಲವಣಾಸುರ ಅಟ್ಟಹಾಸ ಮಾಡಿ ಹೇಳಿದ, ಆಯಿತು, ಬಹಳ ದೊಡ್ಡ ಅದೃಷ್ಟ ಇದು, ನಿನ್ನನ್ನು ನಾನು ಬಹಳ ಕಾಲದಿಂದ ಹುಡುಕ್ತಿದ್ದೆ. ಯಾಕೆಂದರೆ ನೀನು ನಿನ್ನ ಅಣ್ಣನಾದಂಥ ರಾಮ, ಲಕ್ಷ್ಮಣ ಇವರೆಲ್ಲ ಸೇರಿ ನಾನೊಂದು ದೊಡ್ಡ ಅಪಕಾರ ಮಾಡಿಬಿಟ್ಟಿದ್ದೀರಿ. ಈ ರಾವಣನ ಕೊಂದ್ರಲ್ಲ ನೀವು. ರಾವಣ ಅಂದರೆ ಯಾರು? ಆತ ನಮ್ಮ ಸೋದರ ಮಾವ. ಆ ಸೋದರ ಮಾವನನ್ನು ಕೊಂದು ಹಾಕಿದ್ದೀರಿ ನೀವು. ಅದಕ್ಕಾಗಿ ನಾನು ಪ್ರತೀಕಾರ ಮಾಡಬೇಕಾಗಿತ್ತು ಅಂತ ಕಾಯ್ತಾ ಇದ್ದೆ ಬಹಳ ದಿವಸದಿಂದ. ಈಗ ಆ ಸಂದರ್ಭ ಸಿಕ್ಕಿದೆ ಅಂತ ಹೇಳಿದ ಅವನು. ಅದು ಹೇಗೆ ಅಂತಂದರೆ, ಸೋದರ ಮಾವ ಹೇಗೆ ಅದನ್ನು ಇನ್ನೊಂದು ಬಾರಿ ಹೇಳಿದ್ದೆ, ಮತ್ತೊಂದು ಬಾರಿ ಅದನ್ನು ಗಮನಕ್ಕೆ ತಂದ್ಕೋಬೇಕು. ಆ ವಂಶಾವಳಿ ಬಹಳ ದೀರ್ಘ ಆಗಿರ್ತದೆ, ಅದರಿಂದ ಮರ್ತೋಗ್ಬಿಡ್ತದೆ ನನಗೂ ಕೂಡ. ಸುಮಾಲಿ, ಮಾಲ್ಯವಾನ್ ಅಂತ ಇಬ್ಬರು ಇದ್ರು, ರಾಕ್ಷಸ ವಂಶಜರು. ಇವರೆಲ್ಲ ರಾವಣನ ಅಜ್ಜಂದರು. ಅದರಲ್ಲಿ ಸುಮಾಲಿ ತಮ್ಮ, ಮಾಲ್ಯವಾನ್ ಅಂತನವನು ಅಣ್ಣ. ಆ ಸುಮಾಲಿಗೆ ಕೈಕಸಿ ಅಂತ ಮಗಳಿದ್ರು. ಅವಳನ್ನ ವಿಶ್ವವಸನಿಗೆ ಮದುವೆ ಮಾಡಿಕೊಟ್ಟಿದ್ರು. ಅವರಿಬ್ಬರಲ್ಲಿ ಹುಟ್ಟಿದವನೇ ಈ ರಾವಣ. ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪಣಖ ಇವರೆಲ್ಲ ಹುಟ್ಟಿದವರು. ಮತ್ತು ಸುಮಾಲಿಗೆ ಮೊಮ್ಮಕ್ಕಳು. ಸುಮಾಲಿ ಈ ರಾವಣನಿಗೆ ಮಾತಾಮಹ, ತಾಯಿಯ ತಂದೆ ಆಗುತ್ತೆ. ಇನ್ನು ಸುಮಾಲಿಯ ಅಣ್ಣ ಇದ್ದಲ್ಲ ಮಾಲ್ಯವಾನ್ ಅಂತ, ಅವನಿಗೆ ಅನಲ ಅಂತ ಒಬ್ಬಳು ಮಗಳಿದ್ದ.
ಆ ಅನಲ ಅಂತನ್ನೋಳ ಪತಿ ವಿಶ್ವಾವಸು ಅಂತನ್ನೋನು. ವಿಶ್ವಾವಸುವಿಗೂ ಅನಲ ಅನ್ನುವವಳಿಗೂ ಕುಂಭೀನಸಿ ಅನ್ನುವಂಥ ಮಗಳೊಬ್ಬರು ಹುಟ್ಟಿದ್ಲು. ಆ ಕುಂಭೀನಸಿ ಅನ್ನುವಳನ್ನ ಮಧುವಿಗೆ ಮದುವೆ ಮಾಡಿಕೊಟ್ಟಿದ್ರು. ಆ ಮಧು ಲೋಲ ಅನ್ನುವಳ ಮಗ. ಧನಂಜಯ ಗೋವಿಂದಾಚಾರ್ಯ ವ್ಯಾಖ್ಯಾನದಿಂದ ನಮಗದು ತಿಳಿದು ಬರುವಂಥ ಮಾಹಿತಿ ಅದು. ಅವರಿಬ್ಬರು ಹುಟ್ಟಿದವನೇ ಈ ಲವಣ. ಕುಂಭೀನಸಿ ಮತ್ತು ಮಧು ಇವರಿಬ್ಬರು ಹುಟ್ಟಿದವರು. ಇಲ್ಲಿ ಇದು 3 ತಲೆಮಾರುಗಳಾಯಿತು. ಸುಮಾಲಿ, ಮಾಲ್ಯವಾನ್. ಅದಾದ ಬಳಿಕ ಕೈಕಸಿ ಮತ್ತು ಅನಲ ಇವರಿಬ್ಬರು ಅಣ್ಣ ತಮ್ಮಂದಿರ ಮಕ್ಕಳು ಹೆಣ್ಮಕ್ಕಳು. ಹಾಗಾಗಿ ಅವರಲ್ಲಿ ಕೈಕಸಿ ಅಕ್ಕ, ಅನಲ ಅಂತನೋಳು ತಂಗಿ. ಕೈಕಸಿಯ ಮಗಳಂತ ರಾವಣನು, ಅನಳಾಳ ಮಗಳಂತ ಕುಂಭೀನಸಿಯು. ಹೀಗಾಗಿ 3ನೇ ತಲೆಮಾರಿದವರು ರಾವಣ ಆ ಕುಂಭೀನಸಿಗೆ ವಾವೆಯಿಂದ ಸಂಬಂಧದ ದೃಷ್ಟಿಯಿಂದ ಅಣ್ಣನಾಗಬೇಕು. ಕುಂಭೀನಸಿಯ ಮಗನಾದಂಥ ಲವಣನಿಗೆ ಆ ರಾವಣ ಆಗಬೇಕು, ಸೋದರ ಮಾವನಾಗಬೇಕು. ನಾನು ಸೋದರ ಮಾವನ ಕೊಂದು ಹಾಕಿದ್ದೀರಿ, ನಿಮ್ಮನ್ನು ಬಿಡೋದಿಲ್ಲ ಅಂತ ಆ ಲವಣ ಈ ಶತ್ರುಘ್ನ ನೋಡಿದ್ಮೇಲೆ ನೆನಪು ಮಾಡ್ಕೊಂಡ. ಈ ಕುಂಭೀನಸಿ ಮತ್ತು ಮಧು ಅಂತ ಅನ್ನೋದ್ರ ಬಗ್ಗೆ ಇವರಿಬ್ಬರಿಗೆ ಸಂಬಂಧಪಟ್ಟಂತೆ ಕಥೆ ಆ ರಾವಣನ ಅತ್ಯಾಚಾರಗಳನ್ನು ವರ್ಣನೆ ಮಾಡುವಾಗ ಒಂದು ಬಂದಿತ್ತು. ರಾವಣ 3 ಲೋಕ ಎಲ್ಲ ತಿರುಗಾಡಿ ಎಲ್ಲ ಶತ್ರು ದೇವತೆಗಳನ್ನ ತಪಸ್ವಿಗಳನ್ನೆಲ್ಲ ಗೆದ್ದು ಪರಸ್ತ್ರೀಯರಿಗೆಲ್ಲ ಹಿಂಸೆ ಕೊಟ್ಟು ಮರಳಿ ಬಂದಾಗ ವಿಭೀಷಣ ಆತನನ್ನು ಎಚ್ಚರಿಸಿದ್ದ. ನೀನು ಬೇರೆ ಕಡೆ ಹೋಗಿ ಪರಸ್ತ್ರೀಯರಿಗೆ ತೊಂದರೆ ಕೊಡ್ತಿದ್ದೆ, ಅದ್ರ ಪರಿಣಾಮ ನೋಡ, ನಿನ್ನ ತಂಗಿಯನ್ನು ಯಾರೋ ಹಾರಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಬಂದು ಹೇಳಿದ್ದ. ಅವಳೇ ಈ ಕುಂಭೀನಸಿ. ಅದೇನಾಗಿದೆ, ನನ್ನ ತಂಗಿಯನ್ನು ಯಾರು ಹಾರಿಸ್ಕೊಂಡು ಹೋಗಿದ್ದಾರೆ, ಚಿಕ್ಕಮ್ಮನ ಮಗಳು, ದೊಡ್ಡಮ್ಮನ ಮಗಳು. ಈ ರಾವಣ ಆತಂಕ ವ್ಯಕ್ತಪಡಿಸಿದ. ನಮಗೆ ಸಹೋದರಿ ಆಗಬೇಕಾದಂತಹ ಕುಂಭೀನಸಿಯನ್ನ ಮಧು ಅನ್ನೋನು ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ ಅಂತ ವಿಭೀಷಣ ಕಥೆ ಹೇಳಿದ. ನಾವು ಯಾರೂ ಇಲ್ಲದೇ ಇದ್ದಾಗ ಹೀಗಾಗಿದೆ ಅಂತ. ರಾವಣ ಆ ಮಧು ರಾಕ್ಷಸ ಎಲ್ಲಿದ್ನೋ ಅಲ್ಲೇ ಹೋದ. ಅವನು ಕೊಲ್ಲಬೇಕು ಅಂತಿದ್ದ, ಮಲ್ಕೊಂಡಿದ್ದ ಅವನು. ಆಗ ಕುಂಭೀನಸಿ ಏನಿದ್ರು ಆತ ನನಗೆ ಪತಿ, ಅವನು ಕೊಲ್ಲಬೇಡ ಅಂತ ಕೇಳ್ಕೊಂಡಿದ್ದ. ಹಾಗಾಗಿ ಆತನ ಜೀವ ಉಳಿಸಿದ್ದ. ಅದು ಅಲ್ಲೇ ನಡೆದಂಥ ಒಂದು ಕಥೆ ಅದು. ಆದರೂ ಆ ರಾಕ್ಷಸ ಏನಿದ್ದ, ಮಧು ರಾಕ್ಷಸ, ಆತ ಧರ್ಮಾತ್ಮನೇ ಆಗಿದ್ದ. ತನ್ನ ಮಗ ಲವಣಾಸುರ ಮಾಡುವಂಥ ಅನ್ಯಾಯಗಳಿಂದ ಆತ ರೋಸಿ ಹೋಗಿದ್ದ. ಆದರೆ ಆ ಮಗನನ್ನು ನಿಯಂತ್ರಣದಲ್ಲಿಡೋದು ಆತನಿಗೆ ಸಾಧ್ಯವಾಗಿರಲಿಲ್ಲ. ಆತ ಪರಲೋಕಕ್ಕೆ ಹೋದ ಮೇಲೆ ಈ ಲವಣಾಸುರನ ಉಪಟಳ ಮೇಲಿತ್ತು. ಇಷ್ಟು ಆ ಕಥೆ ನಡೆದಿತ್ತು. ಈ ನಿಮ್ಮ ರಾಮ, ನಿನ್ನ ಅಣ್ಣನಾದ ರಾಮ ಹೆಂಗಸಿನ ಕಾರಣಕ್ಕಾಗಿ ಮಣ್ಣ ಆ ಶತ್ರುಘ್ನ ರಾವಣನನ್ನು ಕೊಂದು ಹಾಕಿದ್ದಾನೆ. ಅದೆಲ್ಲ ನನಗೆ ಕಥೆ ಗೊತ್ತಿದೆ. ಆವಾಗಲೇ ನಿಮ್ಮ ಮೇಲೆ ಸೇಡು ತೀರಿಸ್ಕೋಬೇಕಾಗಿತ್ತು. ಈಗ ಆ ಸೇಡು ತೀರಿಸ್ಕೊಳ್ಳುವಂಥ ಸಂದರ್ಭ ಬಂದಿದೆ ಅಂತ ಹೇಳಿ ಅವರಿಬ್ಬರು ಯುದ್ಧಕ್ಕೆ ಸನ್ನದ್ಧರಾದರು. ಶತ್ರುಘ್ನ ರಾಕ್ಷಸನಿಗೆ ಹೇಳಿದ, ಹಿಂದೆ ಅನೇಕ ಜನರನ್ನು ಸಂಹಾರ ಮಾಡಿದ್ದೀನಿ ನೀನು, ಹೌದು. ಆದರೆ ಆವಾಗ ನಾನಿನ್ನೂ ಹುಟ್ಟಿರಲಿಲ್ಲ. ನಮ್ಮಂಥ ಪರಾಕ್ರಮಗಳು ಯಾರೂ ಹುಟ್ಟಿರಲಿಲ್ಲ. ಆದ್ದರಿಂದ ನಿನ್ನ ಪರಾಕ್ರಮ ತೋರಿಸಲಿಕ್ಕೆ ಅನುಕೂಲ ಆಗಿತ್ತು, ಬೇಕಾದಷ್ಟು ವಿಪಟಗಳನ್ನು ಮಾಡಿದ್ದಿ. ಆದರೆ ಈಗ ನಾನಿದ್ದೇನೆ, ನನ್ನನ್ನು ಸೋಲಿಸು ಅಂತ ಹೇಳಿದ ಶತ್ರುಘ್ನ. ಅವರಿಬ್ಬರ ನಡುವೆ ಭಯಂಕರವಾದಂಥ ಯುದ್ಧ ನಡೀತು. ಯಾವುದೇ ಬಾಣಕ್ಕೂ ಬಗ್ಲಿಲ್ಲ ಆ ಲವಣ. ಒಂದು ದೊಡ್ಡ ಬಂಡೆ ಕಲ್ಲನ್ನು ಎತ್ತಿ ಶತ್ರುಘ್ನ ಮೇಲೆ ಹಾಕಿದ. ಶತ್ರುಘ್ನ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಶತ್ರುಘ್ನ ಮೂರ್ಛಿತನಾಗಿ ಕೆಳಗೆ ಬಿದ್ದಾಗ ಆ ಲವಣಾಸುರ ತನ್ನ ಬೇಟೆಯ ರೂಪದಲ್ಲಿ ಏನು ತಂದಿದ್ದಾನೆ ಪ್ರಾಣಿಗಳ ಮಾಂಸ, ಅದನ್ನೆಲ್ಲ ಗುಂಪು ಮೂಡಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ಸುದೈವದಿಂದ ಆತ ಊರಿನ ಒಳಗೆ ಹೋಗಿ ತನ್ನ ಶೂಲಾಯುಧವನ್ನು ತರಲಿಕ್ಕೆ ಅಂತ ಪಡಲಿಲ್ಲ. ತನ್ನ ಬೇಟೆಯ ಪ್ರಾಣಿಗಳನ್ನೇ ಒಟ್ಟುಗೂಡಿಸೋದ್ರಲ್ಲಿ ನಿರತನಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ಶತ್ರುಘ್ನ ಎಚ್ಚರಗೊಂಡ, ಆಯುಧವನ್ನು ಹಿಡಿದುಕೊಂಡು ಪಟ್ಟಣದ ಮಹಾದ್ವಾರದಲ್ಲಿ ನಿಂತ. ಋಷಿಮುನಿಗಳು ಆತನ ಸ್ತೋತ್ರ ಮಾಡಿದರು. ದಿವ್ಯವಾದಂಥ ಬಾಣ ಆತನ ಕೈಯಲ್ಲಿತ್ತು. ಅದು ಮಧುಕೈಟವರನ್ನ ವಿಷ್ಣು ಸಂಹರಿಸಿದ ಬಾಣ ಅಂತ. ಅದರ ಎತ್ತರ ಮೇರು ಮಂದರ ಪರ್ವತದಷ್ಟು ವಿಸ್ತಾರವಾಗಿತ್ತು. ದೇವಾಸುರ ಗಂಧರ್ವರೆಲ್ಲ ಭಯಭೀತರಾದರು. ಇದೇನು ದೊಡ್ಡ ಉತ್ಪಾತ ನಡೀಲಿಕ್ಕಿದೆ ಅಂತ ಅವರು ಭಯಪಟ್ಟರು. ಬ್ರಹ್ಮನನ್ನು ಸಮೀಪಿಸಿದರು. ಬ್ರಹ್ಮ ಅವರಿಗೆ ಹೇಳಿದ, ಏನೂ ತೊಂದರೆ ಇಲ್ಲ, ಲವಣಾಸುರನ ವಧೆ ಸಮೀಪಿಸಿದೆ, ನೀವು ಅದನ್ನೆಲ್ಲ ಹೋಗಿ ನೋಡಿ ಆನಂದಿಸಿರಿ ಅಂತ ಕಳಿಸಿಕೊಟ್ಟ. ಅವರೆಲ್ಲ ಆ ಯುದ್ಧದ ದೃಶ್ಯವನ್ನು ನೋಡಬೇಕು ಅಂತ ಅಲ್ಲಿಗೆ ಬಂದರು. ಶತ್ರುಘ್ನ ಆ ಬಾಣವನ್ನು ಕೆಳೆದು ಆ ಲವಣಾಸುರನ ಮೇಲೆ ಪ್ರಯೋಗ ಮಾಡಿದ. ಅದು ಆತನನ್ನು ಕೊಂದು ಮತ್ತೆ ಲವಣಾಸುರನ ಆ ಪ್ರಾಣವನ್ನು ಹೀರಿ ಶತ್ರುಘ್ನನ ಬಳಿಗೆ ಬಂದು ಸೇರಿತು. ದೇವತೆಗಳು, ಗಂಧರ್ವರು ಇವರೆಲ್ಲರೂ ಆ ಶತ್ರುಘ್ನನ ಪರಾಕ್ರಮವನ್ನು ಪ್ರಶಂಸೆ ಮಾಡಿದರು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 69ನೇ ಸರ್ಗ ಮುಕ್ತಾಯ ಆಯಿತು. ಮತ್ತು
ವಾಲ್ಮೀಕಿ ರಾಮಾಯಣದ 10ನೇ ಸಂಪುಟ ಕೂಡ ಮುಕ್ತಾಯ ಆಯಿತು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಈ ಲವಣಾಸುರನ ಹತ್ಯೆ ಇದನ್ನೆಲ್ಲ ನಾವು ಕೇಳಿದ್ವಿ. ಇನ್ನು ಆನಂದ ರಾಮಾಯಣಕ್ಕನುಸಾರವಾಗಿ ಆ ಲವಣಾಸುರನ ಹತ್ಯೆಗೆ ಸಂಬಂಧಪಟ್ಟಂಥ ವಿಶೇಷ ಘಟನೆ ಏನು ಅಲ್ಲಿಲ್ಲ. ಆದರೂ ಅದರ ಜೊತೆಗೆ ಈ ಸೀತೆಯ ಮಕ್ಕಳ ಉತ್ಪತ್ತಿ ಆ ಕಥೆ ಏನಿದೆ ಅದನ್ನು ಕೂಡ ನಾವು ಶ್ರವಣ ಮಾಡಬೇಕು. ಹತ್ವಾತಂ ಲವಣಂ ವೇಗಾನ್ ಮಥುರಾ ಮಕರೋತ್ಪುರೀಂ. ಶತ್ರುಘ್ನೇ ಈ ಮಥುರಾ ಅನ್ನುವ ನಗರವನ್ನು ಸೃಷ್ಟಿ ಮಾಡಿದ್ದ. ಕೃಷ್ಣ ಯಾವ ಮಥುರಾ ನಗರದಲ್ಲಿದ್ದನಲ್ಲ, ಮಥುರಾಧಿಪತಿ ಅನಿಸ್ಕೊಂಡು ಆ ಮಥುರಾ ಅನ್ನೋ ಊರನ್ನು ಸೃಷ್ಟಿ ಮಾಡಿದವನು ಇಲ್ಲಿ ಶತ್ರುಘ್ನೇ. ಅದು ಆ ಲವಣಾಸುರನ ಹತ್ಯೆ ಬಳಿಕ ಅಲ್ಲಿ ಆ ಮಥುರಾ ನಗರದಲ್ಲಿ ಸುಬಾಹು ಅನ್ನುವ ಹೆಸರಿನ ತನ್ನ ಮಗನನ್ನ ಸ್ಥಾಪನೆ ಮಾಡಿದ. ಆ ಶತ್ರುಘ್ನ ಮಗ ಸುಬಾಹು ಅಂತ ಏನಿದ್ನಲ್ಲ, ಅವನಿಗೂ ಕೂಡ 2 ಪತ್ನಿಯರಿದ್ರು. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ. ಈ ಲವ ಕುಶರು, ಲಕ್ಷ್ಮಣನ ಮಕ್ಕಳು, ಭರತ ಶತ್ರುಘ್ನ ಮಕ್ಕಳು, ಇವರೆಲ್ಲರೂ ಕೂಡ ಇಬ್ಬಿಬ್ಬರು ಹೆಂಡಂದಿರಿದ್ರು. ಅವ್ರದ್ದೆಲ್ಲ ವಿವಾಹದ ಕಥೆಯನ್ನು ನಾವು ಆನಂದ ರಾಮಾಯಣದಲ್ಲಿ ಕೇಳುವರಿದ್ದೀವಿ, ಇನ್ನು ಬರಬೇಕಾಗಿದೆ. ಆದರೆ ಈ ಲವಣಾಸುರನ ಹತ್ಯೆ ಘಟನೆ ಸ್ವಲ್ಪ ಮುಂದೆ ಬಂದದ್ದಾದ್ರಿಂದ ಅವರಿಗಾಗಲೇ ವಿವಾಹಿತರಾಗಿ ಬಿಟ್ಟಿದ್ದಾರೆ ಅಂತ ನಾವು ಕೇಳ್ತಿದ್ದೀವಿ ಅಷ್ಟೇ. ವಾಸ್ತವಿಕವಾದ ವಿವಾಹದ ಕಥೆ ಇನ್ನೂ ಕೂಡ ಶ್ರವಣ ಮಾಡಬೇಕಾಗಿದೆ. ಮುಂದೆ ಅಲ್ಲೇ ಸಮೀಪದಲ್ಲಿ ವಿದಿಶಾನಗರ ಅಂತ ಒಂದಿತ್ತು. ಆ ವಿದಿಶಾನಗರದಲ್ಲಿ ಯೂಪಕೇತು ಅಂತ ಮತ್ತೊಬ್ಬ ತನ್ನ ಮಗ ಏನಿದ್ದ, ಅವನನ್ನು ಅವನ 2 ಪತ್ನಿಯರನ್ನು ಅಲ್ಲಿ ಸ್ಥಾಪನೆ ಮಾಡಿದ. ಸ್ವಲ್ಪ ಕಾಲ ಮಥುರಾ ನಗರದಲ್ಲಿದ್ದು ಮುಂದೆ ತಾನು ಅಯೋಧ್ಯೆ ಕಡೆ ಹೊರಟ. ತನ್ನ ಕೈಯಲ್ಲಿದ್ದಂಥ ಕಪಿಲ ವರಾಹ ಅಂತ ಒಂದು ಮೂರ್ತಿ ಇತ್ತು. ಅದು ಹಿಂದೊಂದು ಬಾರಿ ಹೇಳಿದ್ದೆ. ಅದೊಂದು ಯಾವುದೋ ವಿಶಿಷ್ಟವಾದಂಥ ದೇವತಾ ವಿಗ್ರಹ ಆ ಶತ್ರುಘ್ನ ಕಡೆಗೆ ಬಂದಿತ್ತು. ಅದನ್ನು ಆತ ಸುಬಾಹುವಿಗೆ ಕೊಟ್ಟ. ಆ ಕಪಿಲ ವರಾಹದ ಮೂರ್ತಿ ಕೈ ಹೇಗೆ ಬಂತು ಅಂತ ಅದನ್ನೆಲ್ಲ ನಾವಿನ್ನೂ ಶ್ರವಣ ಮಾಡಬೇಕಾಗಿದೆ ಆನಂದ ರಾಮಾಯಣಕ್ಕನುಸಾರವಾಗಿ. ಅಜ್ಜಾತಿ ಮಥುರಾಯ ಅಂತ ಮೂರ್ತಿ ತತ್ರೈವ ವರ್ತತೆ. ಇವತ್ತು ಮಥುರಾ ನಗರದಲ್ಲಿ ಆ ಕಪಿಲ ವರಾಹ ಅನ್ನುವಂಥ ಮೂರ್ತಿ ಇದೆ ಅಂತ ನಾವು ನೋಡ್ಬೋದು ಅಂತ. ಮುಂದೆ ಶತ್ರುಘ್ನ ರಾಮನ ಬಳಿ ಹೊರಟೋದ. ರಾಮನಿಗೆ ನಡೆದದನ್ನೆಲ್ಲವನ್ನು ಹೇಳಿದ. ಈ ಕಡೆ ವಾಲ್ಮೀಕಿ ರಾಮಾಯಣದ ಜನ್ಮಕಾಂಡದ ಕಥೆಯನ್ನು ನಾವು ಶ್ರವಣ ಮಾಡಬೇಕು. ಲವಣಾಸುರನ ಹತ್ಯೆ, ಅದಾದ ಬಳಿಕ ಮಾಡಬೇಕಾದ ಏರ್ಪಾಡುಗಳು, ಇದ್ರ ಕಥೆ ಎಲ್ಲ ಬಂತು. ಇನ್ನು ಸೀತೆಯ ಮಕ್ಕಳ ಉತ್ಪತ್ತಿಯ ಕಥೆ ಏನಿದೆ ಅದನ್ನು ಆನಂದ ರಾಮಾಯಣದ ಜನ್ಮಕಾಂಡದ ಕಥಾಭಾಗಕ್ಕನುಸಾರವಾಗಿ ನಾವು ಶ್ರವಣ ಮಾಡಬೇಕು. ರಾಮ ಲಕ್ಷ್ಮಣನಿಗೆ ಹೇಳಿದ್ನಲ್ಲ, ಸೀತೆಯನ್ನು ಪರಿತ್ಯಾಗ ಮಾಡು, ಅವಳನ್ನು ಕಾಡಿನಲ್ಲಿ ಬಿಟ್ಟು ಬಾ. ಅವಳನ್ನು ಕಾಡಿನಲ್ಲಿ ಬಿಟ್ಟು ಬಂದಿದ್ದರ ಕುರುಹಾಗಿ ಅವಳ ಕೈಯನ್ನು ಕತ್ತರಿಸ್ಕೊಂಡು ಬಾ ಅಂತ ಹೇಳಿಬಿಟ್ಟಿದ್ದ. ಆ ಕೈಯನ್ನು ಕತ್ತರಿಸಿ ನನಗೆ ತಂದು ತೋರಿಸ್ಬೇಕು. ಅದನ್ನು ಕೈ ಮೊದಲಾದವರು ನೋಡಬೇಕು. ಅಂದರೆ ರಾಮ ಸೀತೆಯನ್ನು ಪರಿತ್ಯಾಗ ಮಾಡಿದ್ದಾನೆ, ಅವಳು ಕಾಡಿನಲ್ಲಿ ಯಾವುದೋ ಪ್ರಾಣಿಗೆ ಆಹುತಿಯಾಗಿ ಹೋಗಿದ್ದಾಳೆ ಅಂತ ಎಲ್ಲರಿಗೂ ಕೂಡ ವಿಶ್ವಾಸ ಮೂಡಬೇಕು. ಅದಕ್ಕಾಗಿ ಕೈ ಕತ್ತರಿಸ್ಕೊಂಡು ಬಾ ಅಂತ ಹೇಳಿದ್ದ. ಆ ಲಕ್ಷ್ಮಣ ಕಾಡಿನಲ್ಲಿ ಆ ಕಡೆ ಈ ಕಡೆ ಓಡಾಡಿದ. ಹೇಗೆ ನಾನು ಸೀತೆ ಕೈಯನ್ನು ಕತ್ತರಿಸಲಿ? ಸೀತಾಭುಜಂ ವಿನಾ ದೃಷ್ಟ ರಾಮೋ ಮಾಂ ಕಿಂ ವದಿಷ್ಯತೆ. ಸೀತೆಯ ಕೈ ಇಲ್ಲದೆ ನಾನು ಅಲ್ಲಿ ಹೋದರೆ ರಾಮನನ್ನು ನಂಬೋದಿಲ್ಲ, ಬಿಟ್ಟು ಬಂದಿದ್ದೇನೆ ಅಂತ. ಆದರೆ ಅವಳು ನನ್ನನ್ನು ಪುತ್ರವನ್ ನಿತ್ಯಂ ಪಾಲಿತೋ ಲಾಲಿತ, ಮಗನಂತೆ ಅವಳು ಪಾಲಿಸಿದ್ದಾಳೆ, ಲಾಲಿಸಿದ್ದಾಳೆ. ಹಾಗಿರುವಾಗ ಅವಳ ಕೈಯನ್ನು ಕತ್ತರಿಸೋದು ಹೇಗೆ? ಹಾಗಾಗಿ ಈ ಒಂದು ಧರ್ಮ ಸಂಕಟದಿಂದ ತಪ್ಪಿಸ್ಕೋಬೇಕಾಗಿದೆ. ನಾನೇ ಒಂದು ಅಗ್ನಿಯನ್ನು ಸಿದ್ಧ ಮಾಡಿಕೊಂಡು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂದ ಈ ಲಕ್ಷ್ಮಣ. ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಉರುವಲು ಕಟ್ಟಿಗೆ ಸಿಗ್ತದೇನೋ ಅಂತ ಆ ಕಡೆ ಈ ಕಡೆ ಹುಡುಕಾಡಿದ. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಅಲ್ಲಿಗೆ ಬಂದ. ವಿಶ್ವಕರ್ಮನು ಕೂಡ ಆಕಸ್ಮಿಕವಾಗಿ ಬಂದಿರಲಿಲ್ಲ. ಸ್ವಯಂ ಚತುರ್ಮುಖ ಬ್ರಹ್ಮ ಅವನನ್ನು ಕಳಿಸ್ಕೊಟ್ಟಿದ್ದ. ಕೈಯಲ್ಲಿ ಕೊಡ್ಲಿಯೂ ಕೂಡ ಇತ್ತು ಅವನಿಗೆ. ಬಡಿಗನ ರೂಪದಲ್ಲಿ ಆತ ಬಂದಿದ್ದ. ಆ ಬಡಿಗನ ವೇಷದ ವಿಶ್ವಕರ್ಮ ಅವನ ಕೈಯಲ್ಲಿ ಕೊಡ್ಲಿನೆಲ್ಲ ನೋಡಿ ಲಕ್ಷ್ಮಣ ಹೇಳಿದ, ನನಗೊಂದು ಸಹಾಯ ಮಾಡು, ಕೆಲವು ಗಿಡಗಳನ್ನು ಕತ್ತರಿಸಿ ನನಗೊಂದು ಚಿತೆಯನ್ನು ತಯಾರು ಮಾಡಿಕೊಡು. ಅವನಂದ, ಯಾಕೆ ಚಿತಾ ಪ್ರವೇಶ ಮಾಡಬೇಕು ಅಂತಿದ್ದೀಯ, ಅದನ್ನು ಸ್ವಲ್ಪ ವಿವರವಾಗಿ ಹೇಳು. ಪೂರ್ಣವಾಗಿ ಕಥೆ ಹೇಳಿದ ಈ ಲಕ್ಷ್ಮಣ. ಅದನ್ನ ಅವನು ಹೇಳಿದ, ಅಲ್ಪಾರ್ಥೇ ಸ್ವೀಯ ಕುಣಕಂ ಮಾ ಜುಹಾವ ಸ್ವಬಾಹುಜ. ನೀನು ಕ್ಷತ್ರಿಯ, ಭಗವಂತನ ಬಾಹುವಿನಿಂದ ಹುಟ್ಟಿದವನು, ಇಂಥ ಕ್ಷುದ್ರ ಕಾರಣಕ್ಕಾಗಿ ದೇಹ ತ್ಯಾಗ ಮಾಡಬೇಡ, ನಿನಗೆ ಬೇಕಾದಂಥ ಅನುಕೂಲ ನಾನು ಮಾಡಿಕೊಡ್ತೇನೆ ಅಂತ ಅವನು. ನಿನಗೆ ಸೀತಾಭುಜ ಬೇಕಾಗಲ್ಲ,
ಕೃತಕವಾದಂಥ ಸೀತಾಭುಜ ನಾನು ತಯಾರು ಮಾಡಿಕೊಡ್ತೀನಿ, ತೊಗೊಂಡು ಹೋಗು ಅಂತ. ಅಲ್ಲೊಂದು ಇದ್ದಂಥ ಕಟ್ಟಿಗೆಯಿಂದ ಸೀತೆ ಭುಜವನ್ನು ತಯಾರು ಮಾಡಿಕೊಟ್ಟ. ಅದು ಮಾಂಸ ಅಸ್ಥಿ ಸ್ನಾಯು ರಕ್ತಪೂರಿತಂ, ಒಳಗಿನ ಎಲುಬು ರಕ್ತ ಮಾಂಸ ಎಲ್ಲದಿಂದ ಕೂಡಿದಂತಹ ಭುಜವನ್ನು ತಯಾರು ಮಾಡಿಕೊಟ್ಟ. ಕಂಚುಕೀಯುತಂ, ಕುಪ್ಪಸದ ಈ ಕಡೆ ಭಾಗ ಅದೂ ಇರ್ತದೆ, ಎಲ್ಲವನ್ನು ತಯಾರು ಮಾಡೇ ಕೊಟ್ಟ. ಸೀತೆಯ ಅಲಂಕಾರಗಳೇನಿತ್ತು ಅದನ್ನೆಲ್ಲ ತೋಳು ಬಂದು ಇತ್ಯಾದಿ ಎಲ್ಲ ಇತ್ತಲ್ಲಿ. ಲಕ್ಷ್ಮಣನ ಕೈಗೆ ಅದನ್ನು ಕೊಟ್ಟ, ತಾನು ಅದೃಶ್ಯನಾಗಿಬಿಟ್ಟ ವಿಶ್ವಕರ್ಮ. ಲಕ್ಷ್ಮಣ ಅದನ್ನೇ ಎತ್ತಿಕೊಂಡು ಅಯೋಧ್ಯೆಗೆ ಬಂದು ಮುಟ್ಟಿದ. ಸೀತೆಯಲ್ಲಿದ್ದಂಥ ಅಯೋಧ್ಯೆ ಹೇಗಿತ್ತು ಅಂದರೆ ನಾರೀಹೀನ ಗೃಹೋಪಮ, ಮನೆಯೊಡತಿ ಇಲ್ಲದಂಥ ಮನೆಯಂತಾಗಿತ್ತದು. ತಲೆಗೆ ತಗ್ಗಿಸ್ಕೊಂಡು ಅಲ್ಲಿ ಬಂದ. ಆ ಕಂಕಣದಿಂದ ಕೂಡಿದಂತಹ ಸೀತೆಯ ಭುಜವನ್ನು ರಾಮನಿಗೆ ತೋರಿಸಿದ. ರಾಮನು ಕೂಡ ಅದನ್ನು ನೋಡಿದ. ಕೈಗೆ ತನ್ನ ಮಿತ್ರರಿಗೆ, ಪೌರರಿಗೆ, ಜಾನಪದರಿಗೆ ಎಲ್ಲರಿಗೂ ಅದನ್ನು ತೋರಿಸಿದ. ತೋರಿಸುವಂತ ಆಜ್ಞೆ ಮಾಡಿದ ಲಕ್ಷ್ಮಣನಿಗೆ. ಲಕ್ಷ್ಮಣ ಎಲ್ಲರಿಗೂ ತೋರಿಸಿದ. ಕೈಗಂತೂ ಅದು ನೋಡಿ ಭಾರಿ ಆನಂದ. ಕೈ ಹೇಗಾದ್ರೂ ಮಾಡಿ ರಾಮ ಸೀತೆಯನ್ನು ಬೇರ್ಪಡಿಸಬೇಕು ಅಂತ ಆಲೋಚನೆ ಮಾಡ್ತಿದ್ದೆ. ಆ ಒಂದು ಕಥೆನೂ ಕೂಡ ಅವಾಗ ಬಂದಿತ್ತು, ನೀವು ಅದನ್ನು ಶ್ರವಣ ಮಾಡಿದ್ರೋ ಇಲ್ಲ. ಕೈ ಸೀತೆಯನ್ನು ಕೇಳಿಲ್ಲಂತೆ. ಅದೇನೋ ರಾಮನ ಅಂತ ಬಹಳ ಭಯಂಕರವಾದಂಥ ರಾಕ್ಷಸ ಅಂತ ನಾವು ಕೇಳಿದ್ವಿ, ನಾವಂತೂ ನೋಡಲಿಲ್ಲ ಅವನ್ನ. ಅವನು ನೋಡಿದ್ಯಾ, ಅವನ ಚಿತ್ರ ಬರಿ ಅಂತ ಕೇಳಿಲ್ಲ ಕೈ. ಇದೇ ಆನಂದ ರಾಮಾಯಣದಲ್ಲಿ ಬಂದಿರಲಿಲ್ಲ. ಸೀತೆ ಹೇಳಿದ್ಲು, ನಾನು ಅವನು ನೋಡಿಲ್ಲ, ನಾನು ಪರಪುರುಷರನ್ನ ದಿಕ್ಕಿಸಿ ನೋಡೋಳಲ್ಲ, ಆದರೆ ಅವನ ಪಾದದ ಗುರುತೊಂದು ನಾನು ನೋಡಿದ್ದೇನೆ, ಅಷ್ಟನ್ನೇ ಬರೀತೇನೆ ಅಂದು. ಆ ಪಾದದ ಹೆಬ್ಬೆರಳನ್ನು ಬರಲ್ಲಂತದ್ದು ಗೋಡೆ ಮೇಲೆ. ಸೀತೆ ಅಲ್ಲಿಗೆ ಹೊರಟೋದು, ಮತ್ತೇನೋ ಬೇರೆ ಕೆಲಸ ಇತ್ತು. ಈ ಕಡೆ ಈ ಕೈ ಬಂದು ತನ್ನ ಊಹೆಗನುಸಾರವಾಗಿ ರಾಮನ ಬರೆದು ಬಿಟ್ಲಂತೆ. ರಾಮ ಬಂದು ನೋಡಿ ಯಾರು ಬರೆದಿದ್ದಾರೆ, ಸೀತೆನೇ ಬರೆದಿದ್ದಾಳೆ ಅಂತ ಆತ ಹೇಳಿಬಿಟ್ಟ. ಅಂತೂ ಸೀತೆಗೆ ರಾವಣನ ಹಂಬಲ ಇದೆ ಅಂತ ಒಂದು ಭಾವನೆ ರಾಮನಿಗೆ ಮೂಡಬೇಕು ಅಂತ ಆ ಕೈ ಸಂಚಾಗಿತ್ತು. ಅದು ರಾಮನಿಗೆ ಗೊತ್ತಾಯ್ತು. ಆತ ಸೀತೆಗೂ ಲಕ್ಷ್ಮಣಿಗೂ ಅದನ್ನು ಹೇಳಿದ, ಇಂಥ ಸಂಚು ಇವಳಿಗಿದೆ ಅಂತ ಗೊತ್ತಿದೆ, ಆ ಸಂಚಿಗೆ ಪ್ರತಿ ಸಂಚನ್ನು ನಾವು ಮಾಡೋಣ, ನೀನು ಕಾಡಿಗೆ ಹೋಗಿಬಿಡು. ಈಗ ಕಾಲಕ್ರಮದಲ್ಲಿ ಯೋಗ್ಯವಾದಂಥ ಸಂದರ್ಭ ನೋಡಿ ನಾನು ನಿನ್ನ ಕರ್ಕೋತೇನೆ. ಪ್ರಜೆಗಳು ಕೈ ಮೊದಲಾದವರು ಯಾವುದೇ ಅಪವಾದವನ್ನು ನಮ್ಮ ಮೇಲೆ ಹೇಳದಂತೆ ನಾವು ಈಗಲೇ ಜಾಗೃತರಾಗಿ ಬಿಟ್ಟಿರಬೇಕು ಅಂತ ಮಾಡಿದ ಸಂಚದು. ರಾಮನು ಕೂಡ ಉಪಾಯವನ್ನು ಮೊದಲೇ ತಿಳ್ಕೊಂಡಿದ್ದ ಅಂತ ಆನಂದ ರಾಮಾಯಣದ ಕಥೆ. ತುತೋಷ ನಿಪರಾಮ್ ಹೃದಯ, ಬಹಳ ಸಂತೋಷ ಕೈಗೆ. ಈ ಕಡೆ ರಾಮೋಪಿ ಸೀತಾರಹಿತ ಪರಾತ್ಮ ವಿಜ್ಞಾನ ಕೇವಲ ಆದಿದೇವ ಸಂತ್ಯಜ್ಯ ಭೋಗ ನಖಿಲಾನ್ ವಿರಕ್ತ ಮುನಿವ್ರತೋ ಭೂನ್ ಮುನಿಸೇವಿತಾಂಗ್ರಿ. ರಾಮ ಹೇಗೆ ರಾಜ್ಯಭಾರ ಮಾಡಿದ ಅಂತಂದ್ರೆ, ಅವನು ಪರಾತ್ಮ ಪರಮಪುರುಷನ ಅವತಾರಭೂತನಾದವನು, ವಿಜ್ಞಾನ ದೃಕ್, ನಮ್ಮಂತೆ ಇದ್ದ ಕಣ್ಣು, ಈ ಕಣ್ಣು ಗುಡ್ಡೆ ರೆಕ್ಕೆ ಬೇಕಾಗಿಲ್ಲ ಅವನಿಗೆ, ಜ್ಞಾನವೇ ಆತನ ಕಣ್ಣು. ಆದಿದೇವ, ಎಲ್ಲ ದೈವಗಳ ಹಿರಿದೈವ, ಎಲ್ಲ ಭೋಗಗಳನ್ನು ಪರಿತ್ಯಾಗ ಮಾಡಿದ. ವಿರಕ್ತನಾಗಿ ಮುನಿಯಂತೆ, ಮುನಿಗಳು ಆತನಿಗೆ ಒಂದು ಸೇವೆ ಮಾಡ್ತಿದ್ರು, ಆದರೆ ಸ್ವಯಂ ತಾನು ಮುನಿಯಂತೆ ಬದುಕಿದ. ಈ ಕಡೆ ವಾಲ್ಮೀಕಿಯ ಆಶ್ರಮದಲ್ಲಿ ಪ್ರತ್ಯಹಂ ಪೂಜಿತ ವನ್ಯೈಹಿ ಸುಖಂ ತಸ್ಥು ಮುದಾನ್ವಿತ ಮಾಸದ್ವಯಂ ತತ್ರ ನೀತ್ವ. 2 ತಿಂಗಳು ಅಲ್ಲೇ ಕಳೆದವರು ಸೀತೆ ಆ ಆಶ್ರಮದಲ್ಲಿ. ಮುಂದೆ ಒಂದು ಸುದಿನೇ, ಒಂದು ಯೋಗ್ಯ ದಿನದಲ್ಲಿ ರಾತ್ರಿ ಹೊತ್ತಿನಲ್ಲೇ, ಇದು ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣಕ್ಕೆ ಹೊಂದುವಂಥ ಅಂಶನೇ ಇದೆ. ರಾತ್ರಿ ಹೊತ್ತಲೇ ಹೆತ್ಲಂತೆ, ಆದರೆ ಒಂದೇ ಮಗುವನ್ನು ಹೆತ್ಲು. ಇದು ಆನಂದ ರಾಮಾಯಣ. ಆ 2ನೇ ಮಗು ಹೇಗೆ ಹುಟ್ಟಿತು ಅಂತಂದು ಕಥೆ ಬಹಳ ರೋಚಕವಾಗಿದೆ, ನಮ್ಮ ಮುಂದೆ ಶ್ರವಣ ಮಾಡ್ತೀವಿ. ಹುಟ್ಟಿತು ಮಗು, ತನಗೊಂದು ಮಗು ಹುಟ್ಟಿತು ಅಂತ ರಾಮನಿಗೆ ಗೊತ್ತಾಯ್ತು, ಒಂದೇ ಮಗುವನ್ನು ಹೆತ್ಲು. ಹೌದು, ಒಂದೇ ಮಗುವನ್ನು ಹೆತ್ಲು. ರಾಮನಿಗೆ ಅದು ಗೊತ್ತಾಯ್ತು. ಆತ ಪುಸ್ತಕವನ್ನು ಏರಿದ ಲಕ್ಷ್ಮಣನ ಜೊತೆಗೆ. ಆ ಪುಸ್ತಕದ ಗೆಜ್ಜೆ, ಅದರ ವೈಭವ ಅದೆಲ್ಲ ಕೇಳದಂತೆ ಅದನ್ನು ಶಬ್ದವಾಗಿ ನಿಂತಿದ್ದ. ರಾತ್ರಿ ಹೊತ್ತಿನಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ ಬಂದು ಮಗುವನ್ನು ನೋಡಿದ. ವಾಲ್ಮೀಕಿ ಮತ್ತು ಉಳಿದ ಬ್ರಾಹ್ಮಣರೆಲ್ಲ ಆತನನ್ನು ಸ್ವಾಗತ ಮಾಡಿದ್ರು. ಜಾತಕರ್ಮ ಮೊದಲಾದಂಥ ಸಂಸ್ಕಾರಗಳನ್ನು ಮಾಡಿದರು. ಸೀತೆ ಎದುರುಗಡೆನೆ ಪುತ್ರಾನಂ ಅಲೋಕಯತ್, ಮಗನ ಮುಖವನ್ನು ನೋಡಿದ. ನಾನಾ ಥರದ ದಾನಗಳನ್ನು ಮಾಡಿದ. ವಿಧಿವತ್ ಶ್ರಾದ್ದಂ, ನಾಂದಿ ಶ್ರಾದ್ದ, ಹುಟ್ಟಿದಾಗಲೂ ನಾಂದಿ ಶ್ರಾದ್ದ ಮಾಡ್ತಾರೆ. ಅವೊಂದು ಪದ್ಧತಿ ಇತ್ತು, ಕೆಲವೆಲ್ಲ ಈಗೆಲ್ಲ ಬಿಟ್ಟು ಹೋಗಿದೆ, ಅಥವಾ ಬಹಳಷ್ಟು ಸಂಸ್ಕಾರಗಳನ್ನೆಲ್ಲ ಆಚರಣೆ ಮಾಡುವವರು ಮಾತ್ರ ಅದನ್ನು ಗಮನದಲ್ಲಿ ಇಟ್ಕೊಂಡಿರ್ತಾರೆ. ನಾಂದಿ ಶ್ರಾದ್ದ ಅಂತ ಅದನ್ನು ಅದೇ ಇದ್ದಿರ್ಬೇಕು. ಕೆಲವು ಕಡೆ ಶ್ರಾದ್ದ ಅಂದ್ರೆ
ಪಿಂಡ ಪ್ರದಾನವೇ ಶ್ರಾದ್ದ ಅಲ್ಲ. ನಾಂದಿ ಶ್ರಾದ್ದ ಅಂತ ಮದುವೆಯಲ್ಲೆಲ್ಲ ಮಾಡ್ತಾರಲ್ಲ, ಅದು ಗೊತ್ತಿದೆ ಅಂಥದೇ ಇದು ಅಂತ. ಅದನ್ನೆಲ್ಲ ಮಾಡಿದ. ದೇವದುಂದುಭಿಗಳು ಮೊಳಗಿದವು. ಆ ಋಷಿಪತ್ನಿಯರು ಶಿಶುವಿಗೆ, ಸೀತೆಗೆ, ರಾಮನಿಗೆ ಎಲ್ರಿಗೂ ಕೂಡ ಪ್ರಸಂಗ ನೀರಾಜನ ಪ್ರಸಂಗ, ಎಲ್ಲರಿಗೂ ಅವರು ಆರತಿಯನ್ನು ಬೆಳಗಿದರು. ರಾಮನು ಅವರಿಗೆಲ್ಲರಿಗೂ ಯೋಗ್ಯವಾದಂತಹ ಉಡುಗೊರೆಗಳನ್ನು ಕೊಟ್ಟ. ಅಲ್ಲೇ ವಿದೇಹ ಇದ್ದ ಜನಕ ತನ್ನ ಪತ್ನಿಯ ಜೊತೆಗೂಡಿ. ಅವರೆಲ್ಲರೂ ಸೇರಿ ಆ ಉತ್ಸವವನ್ನು ಆಚರಣೆ ಮಾಡಿದರು. ವಾಲ್ಮೀಕಿ ಕುಶಗಳಿಂದ ಅದೊಂದು ದರ್ಭ, ಕುಶ ಅಂದ್ರೆ ದರ್ಭಕ್ಕೆ ಒಂದು ಹೆಸರು, ಆ ಮಗುವಿಗೆ ಶಾಂತಿಯನ್ನು ಮಾಡಿದ. ಶಾಂತ್ಯರ್ಥಂ ಪ್ರೋಕ್ಷಿತೋ ಯಸ್ಮಾತ್ ಕುಶೈಸ್ತಸ್ಮಾತ್ ಕುಶಾಶ್ರಯ. ಕುಶಗಳಿಂದ ಅವನಿಗೆ ಶಾಂತಿ ಮಾಡಿದ್ರು, ಅದು ಕುಶನೇ ಆದ. ಕುಶನೇ ಮೊದಲು. ಹೀಗೆ ನಾನಾ ಥರದ ಉತ್ಸವಗಳನ್ನ ಮಾಡುವ ಹೊತ್ತಿಗೆ ಬೆಳಗಿನ ಜಾವ ಸಮೀಪಿಸಿತು. ರಾಮ ಅಲ್ಲಿದ್ದವರನ್ನೆಲ್ಲ ಕರೆದು ನಾನು ಇಲ್ಲಿಗೆ ಬಂದ ಸಂಗತಿ ಯಾರಿಗೂ ಪ್ರಜೆಗಳಿಗೆ ತಿಳಿಯತಕ್ಕದ್ದಲ್ಲ, ಅಯೋಧ್ಯಾನಗರದಲ್ಲಿರುವಂಥ ಪ್ರಜೆಗಳಿಗೆ. ಸಮಯ ದಂಡ್ಯೋ ಭವೇ ದೇವ, ಯಾರಿಗಾರು ತಿಳಿದ್ರೆ ಅವರನ್ನು ಬಿಡೋದಿಲ್ಲ, ನಾನು ಅವ್ರಿಗೆ ದಂಡ ವಿಧಿಸ್ತೇನೆ ಅಂತ ಎಲ್ಲರಿಗೂ ಎಚ್ಚರಿಕೆ ಹಾಕಿ ಮತ್ತೆ ಎಲ್ಲರನ್ನು ಬೀಳ್ಕೊಟ್ಟು ಮುನಿಗಳಿಗೆ ನಮಸ್ಕಾರ ಮಾಡಿ ಸೀತೆಗೂ ಹೇಳಿ ಆತ ಲಕ್ಷ್ಮಣನ ಜೊತೆಗೂಡಿ ವಿಮಾನವನ್ನು ಏರಿ ಹೊರಟು ಹೋಗಿಬಿಟ್ಟ. ಪೂರ್ವವನ್ನು ನಿದ್ರಿತೋಗ್ರಹೆ, ಬೆಳಗಾಗುವ ಹೊತ್ತಿಗೆ ಒಂದಿ ಮಾಗದು ಆತನ್ನು ಎಬ್ಬಿಸಲಿಕ್ಕೆ ಬಂದಾಗ ಆತ ಇನ್ನೂ ಮಲಗಿದ್ದ ತನ್ನ ಅರಮನೆಯಲ್ಲಿ. ಇಲ್ಲ, ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ. ಇದು ಆನಂದ ರಾಮಾಯಣದಷ್ಟೇ ಕಥೆ. ಇನ್ನು ಆ ಕುಶನ ಜನ್ಮ ಆಯಿತು, ಲವನ ಜನ್ಮ ಹೇಗಾಯಿತು ಅಂತನ್ನೋದನ್ನು ನಾವು ವಿಸ್ತಾರವಾಗಿ ನಾಳೆ ಹೇಳಬೇಕು. ಇವತ್ತಿನ ಕಥೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಆ ಲವನ ಜನ್ಮ ಹೇಗಾಯಿತು ಅಂತ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳಿ ಇವತ್ತಿನ ಕಥಾಭಾಗ ಮುಕ್ತಾಯ ಮಾಡ್ತೇನೆ. ಅದೇನಾಗಿತ್ತಂದ್ರೆ, ಆ ತೊಟ್ಟಿಲಲ್ಲಿ ಆ ಮಗು ಮಲಗಿತ್ತು. ಒಮ್ಮೆ ಈ ಕಡೆ ಸೀತೆ ಏನು ಮಾಡಿದ್ಲು, ರವಿವಾರ ಆಗಿತ್ತದು, ಅಶ್ವಿನಿ ನಕ್ಷತ್ರ ಇತ್ತು, ನದಿಗೆ ಹೋಗಿ ಸ್ನಾನ ಮಾಡಿ ಬರಬೇಕು ಅಂತ ಹೊರಟು. ಆಗ ಆ ಮುನಿಯನ್ನ ವಾಲ್ಮೀಕಿ ಋಷಿಗಳಿಗೆ ಹೇಳಿದ್ರು, ಮಕ್ಕಳನ್ನ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲೇ ಅಧ್ಯಯನ ಮಾಡ್ತಿರ್ತೀವಿ ನೀವು, ಅಲ್ಲೇ ಪಕ್ಕದಲ್ಲಿ ತೊಟ್ಟಿಲಿದೆ ನೋಡ್ಕೊಳ್ರಿ ಅಂತ ಹೇಳಿದ್ರು. ಆಯಿತು, ಆಕೆ ಸಖಿಯರ ಜೊತೆಗೂಡಿ ನದಿಗೆ ಹೊರಟು. ಹೋಗುವಾಗ ಅಲ್ಲೊಂದು ಹೆಣ್ಣು ಕೋತಿಯನ್ನು ನೋಡಿದ್ಲು. ಅದು 5 ಮಂದಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೊರಟಿತ್ತು. ಅದು ಹೇಗೆ ಅಂದರೆ, ಕಟಿಸ್ಕಂಧ ಮಸ್ತಕೇಶು, ಅದರ 2 ಸೊಂಟದಲ್ಲಿ, ಆ ಹೆಣ್ಣು ಕೋತಿಯ 2 ಸೊಂಟದಲ್ಲಿ 2 ಮಕ್ಕಳು, ಕಂಠದ ಮೇಲೆ ಭುಜದ ಮೇಲೆ 2 ಮಕ್ಕಳು, ತಲೆ ಮೇಲೆ 1 ಮಗು. ಈಗ 5 ಮಕ್ಕಳನ್ನು ಕಟ್ಕೊಂಡು ಅದು ಪ್ರಯಾಣ ಹೊರಟಿತ್ತು. ತನ್ನ ಕೆಲಸ ಮೇಲೆ ತಾನು ಹೊರಟಿದ್ರು, ಆ ಮಕ್ಕಳನ್ನು ಅದು ಅನಾದರ ಮಾಡಿರಲಿಲ್ಲಂತೆ. ಸೀತೆಗೆ ಅದನ್ನು ನೋಡಿ ಎಂಥ ಕೆಲಸ ಆಯಿತು. ಸ್ವಶಿಶುಂ ಸ್ಮೃತ್ವ, ತನ್ನ ಮಗುವನ್ನು ಆಕೆ ನೆನಪು ಮಾಡಿಕೊಂಡ್ಲು. 4 ಕಾಲಿನ ಪ್ರಾಣಿ ಇದು, ಎಂಥ ಪ್ರೇಮ ತೋರಿಸ್ತಿದೆ. ನಾನು ಸ್ನಾನ ಮಾಡಬೇಕು ಅಂತ ಮಗುವನ್ನಲ್ಲೇ ಬಿಟ್ಟು ಬಂದಲ್ಲ ಅಂತ ಆಲೋಚನೆ ಮಾಡಿ, ಒಬ್ಬೇ ಮಗು ನನಗೆ, ಅವ್ನು ಹೊತ್ಕೊಂಡು ಹೋಗ್ಲಿಕ್ಕೆ ನನಗೆ ಕಷ್ಟ ಆಗ್ತಿರ್ಲಿಲ್ಲ, ಎಂಥ ಕೆಲಸ ಮಾಡಿದೆ ಅಂತ ಅವಳು ತಾನೇ ಧಿಕ್ಕಾರ ಹಾಕ್ಕೊಂಡ್ಳು. ಮತ್ತೆ ಮರಳಿ ಆಶ್ರಮಕ್ಕೆ ಹೊರಟ್ಲು. ಈ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ, ಆ ವಾಲ್ಮೀಕಿ ಋಷಿಗಳು ಅಲ್ಲೇ ಹೇಳಿದಂತೆ ಆ ಮಗುವನ್ನು ಕಾಯ್ತಿದ್ರು. ನಡುವೆ ಲಘುಶಂಕಾರ್ಥಂ, ಮೂತ್ರ ವಿಸರ್ಜನೆ ಹೋಗುವ ಅವಸರ ಬಂತು ಅವರಿಗೆ. ಅವರು ತಮ್ಮ ಶಿಷ್ಯರು ನೋಡಿದ್ರು, ಸ್ವಲ್ಪ ಕಾಯ್ತಿದ್ರು ಅಂತ. ಶಿಷ್ಯರೇ ಯಾರು ಇರಲಿಲ್ಲ, ಅವರೆಲ್ಲೋ ಹೋಗ್ಬಿಟ್ಟಿದ್ರು. ನೀವು ತಾನೇ ಹೋಗ್ಬೇಕಾಯ್ತು, ಮೂತ್ರ ವಿಸರ್ಜನೆ ತಾನು ಹೋಗಲೇಬೇಕು, ಮಗುವಿನ ಯಾರು ರಕ್ಷಣೆ ಮಾಡಲೇಬೇಕು. ಇಂಥ ಪರಿಸ್ಥಿತಿ ಅವರಿಗೂ ಬಂತು. ಅವ್ರು ಹೋಗ್ಬಿಟ್ರು. ಆಗ ಈ ಸೀತೆ ಅಲ್ಲಿಗೆ ಬಂದು ಕುಶನನ್ನು ಎತ್ಕೊಂಡ್ಲು, ತೊಟ್ಟಿಲಿನಿಂದ ಎತ್ಕೊಂಡೆ ನನಗೆ ಹೊರಟ್ಬಿಟ್ರು. ಈ ಕಡೆ ಆ ಮುನಿಗಳು ಬಂದರು. ಮುನಿಗಳು ಬಂದು ನೋಡ್ತಾರೆ, ಅಲ್ಲಿ ನೋಡಿದ್ರೆ ಆ ಮಗುವೇ ಇಲ್ಲ. ಸೀತಾ ಶಾಪ ಭಯ ಆಗ್ತಕ್ಕೆ, ಸೀತೆ ಬಂದು ನನಗಿನ ಶಾಪ ಕೊಟ್ಟು ಬಿಡ್ತಾಳೆ ಅಂತ ಭಯಪಟ್ಟರು ಅವರು. ಲವೈರ್ ಬಾಲಂ ಸತ್ಪೂರವತ, ಕೈಯಲ್ಲಿ ಲವ ಇತ್ತು, ಅದೊಂದು ದರ್ಭದ ಪ್ರಭೇದ. ಆ ಲವಗಳಿಂದ, ದರ್ಭದ ಮುಷ್ಟಿಯಿಂದ ಒಂದು ಹೊಸ ಮಗುವನ್ನೇ ಸೃಷ್ಟಿ ಮಾಡಿಬಿಟ್ರು. ಹಿಂದಿನ ಮಗು ಹೇಗಿತ್ತು ಹಾಗೆ. ಹಾಗಾಗಿ ಈಗ ಸೃಷ್ಟಿ ಮಾಡಿದ ಮಗು ಲವ ಅಂತ ಪಡ್ಕೊಂಡು, ಲವ ಅದು ಹುಟ್ಟಿಲ್ಲ, ಅದು ಕುಶ ಮೊದಲನೇದು, ಇದು ಲವ. ತಪೋಬಲೇನ ಸಂಪ್ರೋಕ್ಷೆ ಜೀವಯಾಮಾಸ ವೇಗತಃ, ಕೈಯಲ್ಲಿ ನೀರು ತಗೊಂಡು ಅದು ಪ್ರೋಕ್ಷಣೆ ಮಾಡಿದ್ರು ಜೀವ ಬಂದುಬಿಡ್ತಾರೆ. ಆದರೆ ಋಷಿ ಒಂದು ಕ್ಷಣ ಏನು ಮಗು ಎಲ್ಲಿ ಹೋಗಿದೆ ಅಂತ ಜ್ಞಾನಮತಿಯಿಂದ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತಿತ್ತು ಸೀತೆ ಕೈಯಲ್ಲಿ ಸುರಕ್ಷಿತವಾಗಿದೆ ಅಂತ. ಆದರೆ ಅವ್ರು ಏನೋ ಆತಂಕದಿಂದ ಆಲೋಚನೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಅಂತೂ ಸೀತೆ ಸ್ನಾನ ಮಾಡಿ ಮಗುವನ್ನು ಎತ್ಕೊಂಡು ಬಂದ್ಲು.
ಕಟೌ ಗೃಹೀತ್ವ ಸೊಂಟದಲ್ಲೇ ತೆಗೆದುಕೊಂಡು ಬಂದು ರುಕ್ಮಣಿ ನೂಪುರಣಿತ್ವನ ಬಂಗಾರದ ಕಾಲ್ಗೆಜ್ಜೆಯನ್ನು ಆಕೆ ಮೊಳಗಿಸ್ತಾ ಅಲ್ಲಿಗೆ ಬಂದ್ಲು. ಇನ್ನೊಂದು ಮಗುವನ್ನು ನೋಡಿದ್ಲು. ಏನಿದು ಅಂತ ಕೇಳಿದ ಮುನಿಯನ್ನ. ಅವರಿಗೂ ಆಶ್ಚರ್ಯ ಆಯಿತು. ಆ ಸೊಂಟದ ಮೇಲೆ ಒಂದು ಮಗು ಇದೆ, ಇಲ್ಲೊಂದು ಮಗು ಇದೆ. ಭಾರಿ ಆಶ್ಚರ್ಯ ಆಯಿತು. ಎಲ್ಲ ನಡೆದ ಘಟನೆಯನ್ನು ಸೀತೆಯೂ ಹೇಳಿದ್ದು, ಇವರು ಹೇಳಿದ್ರು. ಅಂಕೇರಿಧಾಯ ಕಂಬಾರಂ ಸೀತಾಯ ಅಬ್ರವೀನ್ ಮುನಿ. ಸೀತೆಯ ತಡೆಯ ಮೇಲೆ ಇನ್ನೊಂದು ಮಗುವನ್ನು ಇಟ್ಟರು. ಹೇಳಿದ್ರು ಅವರು, ವೈದೇಹಿ, ನನ್ನ ಅನುಗ್ರಹದಿಂದ ನಿನಗೆ ಇನ್ನೊಂದು ಮಗು ಹುಟ್ಟಿದೆ, ಇದನ್ನು ಸ್ವೀಕಾರ ಮಾಡಿದ್ದಕ್ಕೆ ಲವ ಅಂತ ಹೆಸರು ಬರಲಿ. ಅವಳು ಬಹಳ ಪ್ರೀತಿಯಿಂದ ಆ ಮಗುವನ್ನ ತನ್ನ ಮಗುವನ್ನು ಸ್ವೀಕಾರ ಮಾಡಿದ್ಳು. ಕುಶೋ ಜ್ಯೇಷ್ಠ ಅನುಜೋ ಲವ. ಅವರಲ್ಲಿ ಕುಶನೇ ಜ್ಯೇಷ್ಠ, ಮೊದಲನೇ ಹುಟ್ಟಿದವನು. ಲವ ಆಮೇಲೆ ಹುಟ್ಟಿದವನಾದ್ರಿಂದ ಅಥವಾ ಅನುಜ. ಇದು ಆನಂದರಾಮಾಯಣ ಕಥೆ ಇದು. ಜಾತ ಕರ್ಮಾದಿ ಸಂಸ್ಕಾರ ಲವಸ್ಯಾಪಿ ಚಕಾರ. ಆ ಏನು ಸಂಸ್ಕಾರಗಳಾಗಬೇಕಾಯಿತು ಅದನ್ನು ಲವನಿಗೂ ಕೂಡ ಅದು ಮಾಡಿದ. ಮತ್ತೊಂದು ಮಗುವಿನ ಜನನವನ್ನು ಆನಂದಿಸಲಿಕ್ಕಾಗಿ ಎಲ್ಲ ಕಡೆ ದೇವವಾದ್ಯಗಳು ಮೊಳಗಿದವು. ಜನಕ ಮತ್ತು ಸುಮೇಧ ಅವರಿಬ್ಬರು ಗಂಡ ಹೆಂಡಂದ್ರು ಮತ್ತೊಬ್ಬ ಮೊಮ್ಮಗುವಿನ ಜನನ ಆಗಿದ್ದನ್ನು ನೋಡಿ ಬಹಳ ಸಂತೋಷಪಟ್ಟರು. ಹೀಗೆ ಆ ಲವ ಮತ್ತು ಕುಶರ ಉತ್ಪತ್ತಿ ಏನಿದೆ ಅದನ್ನ ಆನಂದ ರಾಮಾಯಣಕ್ಕನುಸಾರವಾಗಿ ಮತ್ತು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ತಾತ್ಪರ್ಯದ ಮೇಲೆ ಬೆಳಕಿನಲ್ಲಿ ಇವತ್ತು ನಾವು ಶ್ರವಣ ಮಾಡಿದ್ದೀವಿ. ಅಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.